ಹರಿ ಓಂ, ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾವು ಮನೆಯಲ್ಲೇ ಒಂದು 45 ಮಿನಿಟ್ಸ್ ಮನೆ ಒಳಗಡೆ ಅಭ್ಯಾಸ ಮಾಡಿ ಆರೋಗ್ಯನ ಹೇಗೆ ಚೆನ್ನಾಗಿಟ್ಕೊಳ್ಬೋದು ಥ್ರೂ ದ ಯೋಗ ಅನ್ನೋದನ್ನ ನೋಡೋಣ. ಸೊ ಯೋಗದ ಮೂಲಕ ಜಸ್ಟ್ 45 ಮಿನಿಟ್ಸ್ ಮನೆಯಲ್ಲಿ ಪ್ರತಿನಿತ್ಯ ಸ್ಪೆಂಡ್ ಮಾಡಿ ಈ ಅಭ್ಯಾಸನ ಮಾಡೋಕ್ಕಾದ್ರೆ ನೀವು ಖಂಡಿತ ಪ್ರತಿನಿತ್ಯ ನಿಮಗೆ ಗೊತ್ತಿದ್ದಂಗೆ ನಿಮ್ಮ ಆರೋಗ್ಯದಲ್ಲಿ ಅಗಾಧವಾದ ಬದಲಾವಣೆ ಆಗುತ್ತೆ. ನಾವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಓಕೆ ನಾನು ಇವತ್ತು ಯೋಗ ಸ್ಟಾರ್ಟ್ ಮಾಡಿದೆಯಪ್ಪ, ಒಂದು ವಾರದಲ್ಲಿ ಆರೋಗ್ಯದಲ್ಲಿ ಬದಲಾವಣೆ ಬಂದ್ಬಿಡ್ಬೇಕು, ಒಂದು ವಾರದಲ್ಲಿ ಇನಿಷಿಯೇಟಿವ್ ಫುಲ್ಲು ಹುಮ್ಮಸ್ಸಿನಿಂದ ಮಾಡೋಕ್ಕೆ ಶುರು ಮಾಡ್ತೀವಿ. ಅದು ಮೋಟಿವೇಶನ್ ಅಥವಾ ಏನೋ ಒಂದು ಪಾಸಿಟಿವ್ ಎನರ್ಜಿ ಸಿಕ್ಕಿರ್ತದೆ, ಅಭ್ಯಾಸ ಮಾಡ್ತಾ ಹೋಗ್ತಾ ಇರ್ತೀವಿ. ಬಟ್ ಬರ್ತಾ ಬರ್ತಾ 1 ವೀಕ್ ಆದಮೇಲೆ 15 ಡೇಸ್ ಆದಮೇಲೆ ಇದರಲ್ಲಿ ಏನಿದೆ ಬಿಡು, ಕ್ಯಾಶುವಲ್ ಹೋಗೋದು, ಕೈಕಾಲಲ್ಲಿ ಆಡಿಸೋದು, ಕೂತ್ಕೊಳ್ಳೋದು, ಬಂದ್ಬಿಡೋದು ಅಂತ ಹೇಳಿ. ಬಟ್ ನಿಮಗೆ ನಿಜವಾಗ್ಲೂ ಯೋಗದಿಂದ ಆಗುವ ಅದ್ಭುತ ಲಾಭಗಳ ಬಗ್ಗೆ ಅನುಭವ ಪಡಿಬೇಕು ಅಂದರೆ ಪ್ರತಿನಿತ್ಯ ಈಗಂತೂ 30 ಇಯರ್ಸ್ ಆದಮೇಲೆ ಒಂದೊಂದು ಹೆಲ್ತ್ ಇಶ್ಯೂಸ್ ಶುರು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟೊಂದು ಜನಕ್ಕೆ ಹಾರ್ಟ್ ಅಟ್ಯಾಕ್ಸ್ ಎಲ್ಲ ಆಗ್ತಾ ಇದೆ. ದೈಹಿಕವಾಗಿ ಅನ್ನೋದಕ್ಕಿಂತ 24 ಗಂಟೆಗಳ ಕಾಲ ನಾವು ನಮ್ಮ ಮನಸ್ಸಿನ ಜೊತೆಗೆ ಹೋರಾಡ್ತಾ ಇರ್ತೀವಿ. ಅಯ್ಯೋ ನನಗೆ ಅದಿಲ್ಲ, ಇದಿಲ್ಲ, ಆ ಸಮಸ್ಯೆ ಈ ಸಮಸ್ಯೆ, ಹೆಂಗೆ ಯೋಚನೆ ಮಾಡ್ತೀವಿ ಅಂದರೆ ಜಗತ್ತಿನಲ್ಲಿರೋ ಎಲ್ಲ ಪ್ರಾಬ್ಲಮ್ಸ್ ನಮಗೆ ಮಾತ್ರ ಇದೆ ಅನ್ನೋ ಅಷ್ಟು ಮಟ್ಟಿಗೆ ನಾವು ಬಂದ್ಬಿಡ್ತೀವಿ. ಸೊ ಮನಸ್ಸನ್ನು ಕಂಟ್ರೋಲ್ ಮಾಡಬೇಕಲ್ವಾ. ದೇರ್ ಇಸ್ ಅ ಸೇಯಿಂಗ್, ಒನ್ ಹೂ ವಿನ್ಸ್ ಹಿಸ್ ಮೈಂಡ್ ಹಿ ಕ್ಯಾನ್ ವಿನ್ ದ ವರ್ಲ್ಡ್. ಸೊ ಯಾರು ತನ್ನ ಮನಸ್ಸನ್ನು ಗೆಲ್ತಾರೆ ಅವರು ಜಗತ್ತನ್ನೇ ಗೆಲ್ತಾರೆ ಅಂತ ಹೇಳ್ಬೋದು. ಜಗತ್ತನ್ನೇ ಗೆಲ್ತಾರೆ ಅಂದರೆ ನಾವು ಜಗತ್ತಿನಲ್ಲಿ ದೊಡ್ಡ ಸಾಧನೆ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ಒಂದು ನಿರಾಳವಾದ ಅನುಭವ ಆಗ್ತದೆ. ಸೊ ಪ್ರತಿನಿತ್ಯ ಈ ಅಭ್ಯಾಸನ ಮಾಡ್ತಾ ಹೋಗಿ ಖಂಡಿತ ನಿಮ್ಮ ಜೀವನದಲ್ಲಿ ಅಗಾಧವಾದ ಬದಲಾವಣೆ ಆಗ್ತದೆ. ಒಂದು 2 ಮಂತ್ಸ್ ಮಾಡಿ ನೋಡಿ, ದೇಹದಲ್ಲಿ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗುತ್ತೆ. ಆವಾಗ ನೀವು ಒಂದ್ಸಾರಿ ಇದು ಯೋಗದ ಮಹಿಮೆ ಬಗ್ಗೆ ಅರ್ಥ ಆದರೆ ಯಾರೇ ಹೇಳಿದ್ರು ನೀವು ಬಿಡೋದಿಲ್ಲ. ಯಾಕಂದರೆ ಹೇಳ್ತೀನಿ ಕೇಳಿ, ಒಬ್ಬ ಡ್ರಗ್ ಅಡಿಕ್ಟ್ ಇರ್ತಾನಲ್ಲ, ಒಂದ್ಸಾರಿ ಡ್ರಗ್ಸ್ ಕನ್ಸ್ಯೂಮ್ ಮಾಡಿದರೆ ಹಿ ವಿಲ್ ಬಿ ಆನ್ ಹೈ, ಟ್ರಿಪಲ್ ಅಂತಾರೆ, ಹಿ ವಿಲ್ ಬಿ ಆನ್ ಹೈ ಫಾರ್ ಅ ಡೇ ಆರ್ 2 ಡೇಸ್. ಓಕೆ, ಎಣ್ಣೆ ಹೊಡೆದಾಗ ಇಡೀ ರಾತ್ರಿ ಎಲ್ಲ ನಶೆಯಲ್ಲಿರ್ತಾರೆ. ಸಿಗರೇಟ್ ಹೊಡೆದಾಗ ಒಂದು 20 ಮಿನಿಟ್ಸ್ 1 ಅವರ್ವರೆಗೂ ಕಿಕ್ಕಲ್ಲಿರ್ತಾರೆ. ಸೊ ಯಾರು ಈ ಯೋಗವನ್ನು ಪ್ರತಿನಿತ್ಯ ಮಾಡ್ತಾ ಹೋಗ್ತಾರೆ, ಆಧ್ಯಾತ್ಮಿಕತೆಯನ್ನು ಅಳವಡಿಸ್ಕೊಳ್ತಾರೆ, ಹಿ ವಿಲ್ ಬಿ ಆನ್ ಹೈ 24/7, 24 ಗಂಟೆಗಳು ಕೂಡ ಅವರು ಎನರ್ಜೆಟಿಕ್ ಆಗಿರ್ತಾರೆ. ಯಾಕಂದರೆ ನೀವು ಪ್ರತಿನಿತ್ಯ 1 ಗಂಟೆ ಅಥವಾ 1.5 ಗಂಟೆ ದೀರ್ಘವಾದ ಎಫೆಕ್ಟಿವ್ ಆಗಿ ಯೋಗಾಭ್ಯಾಸ ಮಾಡಿದರೆ, ನಮ್ಮ ಗುರುಗಳು ಹೇಳಿದರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಮೃತ ಹನಿ ಅಂತ ಹೇಳ್ತಾರೆ. ಅಮೃತ ಬಿಂದು, ಒಂದು ಸ್ಮಾಲ್ ಡ್ರಾಪ್ ಆಫ್ ಅಮೃತ ಬಿಂದು ಸಹಸ್ರಾರ ಚಕ್ರದ ನೆತ್ತಿಯ ಭಾಗದಲ್ಲಿ ಪ್ರೊಡ್ಯೂಸ್ ಆಗ್ತದಂತೆ. ಸೊ ಅದು ಶೀರ್ಷಾಸನ ಮಾಡುವಾಗ ಅಥವಾ ಕೆಲವೊಂದು ಆಸನಗಳು ಮಾಡುವಾಗ ಪ್ರೊಡ್ಯೂಸ್ ಆಗ್ತದೆ. ಹಾಗಾಗಿ ದಟ್ ಒಂದು ಹನಿ, ಅಮೃತ ಹನಿ ಇದೆಯಲ್ವಾ, ಅದು ನಿಮ್ಮನ್ನು ಇಡೀ ದಿನ ಒಂದು ಡ್ರಾಪ್ ಪ್ರೊಡ್ಯೂಸ್ ಆದರೆ ಫುಲ್ ಡೇ ಯು ವಿಲ್ ಬಿ ಆ್ಯಕ್ಟಿವ್ ಆ್ಯಂಡ್ ಯು ವಿಲ್ ಎಂಜಾಯ್ ಯುವರ್ ಲೈಫ್. ಓಕೆ, ಸೊ ಅಭ್ಯಾಸನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ವಜ್ರಾಸನ ಸ್ಥಿತಿ ಕೂತ್ಕೊಳ್ಳೋಣ. ಬೆನ್ನು ಕತ್ತು ನೇರವಾಗಿರಲಿ, ಕಣ್ಣುಗಳು ಮೃದುವಾಗಿ ಮುಚ್ಚಿದ್ದಲ್ಲಿ, ತಲೆಯಲ್ಲಿ ಯಾವುದೇ ಆಲೋಚನೆಗಳು ಬೇಡ. ಬೆಳಗಿನ ಜಾವ ಅಭ್ಯಾಸ ಮಾಡುವುದರಿಂದ ಅತಿ ಹೆಚ್ಚು ಲಾಭ. ಹಾಗೆ ಈಗ ಬೆಳಗ್ಗೆ ಆಗಿರೋದ್ರಿಂದ ನಮ್ಮ ದೇಹದ ಸುತ್ತಲೂ ಇರುವ ಚಟುವಟಿಕೆಗಳನ್ನ ಗಮನಿಸ್ತಾ ಹೋಗೋಣ. ಪ್ರಕೃತಿಯಲ್ಲಿ ನಡೆಯುತ್ತಿರುವ ಕ್ರಿಯೆಗಳನ್ನ ಗಮನಿಸ್ತಾ ಹೋಗೋಣ. ನನಗೆ ಪಕ್ಷಿಗಳ ಚಿಂಪಿಲಿ ಕೇಳಿಸ್ತಾ ಇದೆ. ಪಕ್ಷಿಗಳ ಚಿಂಪಿಲಿ ನಾದವನ್ನು ಆಲಿಸೋಣ. ಶ್ವಾನಗಳು ಶಬ್ದ ಕೇಳಿಸ್ತಾ ಇದೆ. ಕ್ರಿಮಿಕೀಟಗಳ ಝೇಂಕಾರ, ಮನುಷ್ಯರು ಓಡಾಡುವ ಶಬ್ದ, ವಾಹನಗಳು ಓಡಾಡುವ ಶಬ್ದ. ನಿಮ್ಮ ದೇಹದ ಹೊರಗಡೆ ನಡೀತಿರೋ ಯಾವುದೇ ಕ್ರಿಯೆಗಳಿಗೆ ಪ್ರತಿಕ್ರಿಯಿಸೋದು ಬೇಡ. ಅಂತರ್ಮುಖಿಗಳಾಗೋದಂದ್ರೆ ನಮ್ಮ ದೇಹದ ಒಳಗಡೆ ನಡೀತಿರೋ ಕ್ರಿಯೆಗಳನ್ನು ಗಮನಿಸ್ತಾ ಹೋಗುದು. ಸೊ ಕಣ್ಣುಗಳು ಮುಚ್ಚಿದ್ದೇ ಇರಬೇಕು. ಕಣ್ಣುಗಳನ್ನು ಮುಚ್ಚಿದಾಗ ಮನಸ್ಸು ಜಾಗೃತಗೊಳ್ಳುತ್ತದೆ. ಆ ಮನಸ್ಸನ್ನ ನಮ್ಮ ಸುತ್ತಲೂ ನಡೆಯುವ ಕ್ರಿಯೆಗಳ ಮೇಲೆ, ನಮ್ಮ ದೇಹದ ಒಳಗಡೆ ನಡೆಯುವ ಕ್ರಿಯೆಗಳ ಮೇಲೆ ಕೇಂದ್ರೀಕರಿಸ್ತಾ ಹೋಗಬೇಕು. ಸೊ ವಜ್ರಾಸನದಿಂದ ಮೊಣಕಾಲುಗಳಲ್ಲಿ ಆಗ್ತಾ ಇರೋಂಥ ಸೆಳೆತನ ಅನುಭವಿಸೋಣ. ರಕ್ತ ಸಂಚಾರವನ್ನು ಗಮನಿಸೋಣ. ಬ್ಲಡ್ ಸರ್ಕ್ಯುಲೇಷನ್ ದೇಹದ ಒಳಗಡೆ ಹೇಗೆ ಸಂಚಾರ ಆಗುತ್ತೆ ಅಂತ ನಿಧಾನವಾಗಿ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾಗ ಅನುಭವ ಆಗುತ್ತೆ. ಉಸಿರಾಟದ ಏರಿಳಿತವನ್ನು ಗಮನಿಸೋಣ. ಉಸಿರು ದೇಹದ ಒಳಗಡೆ ಹೋಗುವುದನ್ನ ಬರುವುದನ್ನ ಗಮನಿಸ್ತಾ ಹೋಗೋಣ.
ಎದೆ ಬಿಡಿತ, ನಾಡಿ ಬಿಡಿತ ಇವುಗಳನ್ನು ಗಮನಿಸೋಣ. ಈ ಎಲ್ಲಾ ಕ್ರಿಯೆಗಳನ್ನ, ನಮ್ಮ ದೇಹದ ಹೊರಗಡೆ ನಡೆಯುವ ಕ್ರಿಯೆಗಳನ್ನ, ಒಳಗಡೆ ನಡೆಯುವ ಕ್ರಿಯೆಗಳನ್ನ, ಈ ಎಲ್ಲಾ ಕ್ರಿಯೆಗಳನ್ನ ಏಕಕಾಲಕ್ಕೆ ಗಮನಿಸುವುದಕ್ಕೆ ನಾವು ಯೋಗ ಸ್ಥಿತಿ ಅಂತ ಹೇಳ್ತೀವಿ. ಅಂತಹ ಒಂದು ಅದ್ಭುತವಾದ ಯೋಗವನ್ನ 3 ಬಾರಿ ದೀರ್ಘವಾದ ಓಂಕಾರ, ಶಾಂತಿ ಮಂತ್ರ ಹಾಗೂ ಗುರು ಸ್ಥಿತಿಯೊಂದಿಗೆ ಆರಂಭಿಸೋಣ. ಎದೆ ಹತ್ತಿರ ನಮಸ್ಕಾರ ಸ್ಥಿತಿ. ನಮಸ್ಕಾರ ಮಾಡಿದಾಗ ಈ 2 ಕೈಗಳು ಒಂದೇ ರೇಖೆಯಲ್ಲಿರಬೇಕು. ಒಮ್ಮೆ ದೀರ್ಘವಾಗಿ ಉಸಿರು ತಗೊಳ್ತಾ 3 ಬಾರಿ ಓಂಕಾರ. सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ओम शांति शांति शांति. गुरुर्ब्रह्मा गुरुर्विष्णु गुरुर्देवो महेश्वरः ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮುಂದಕ್ಕೆ ಬಾಗಿ ನಮಸ್ಕರಿಸೋಣ. ನಿಧಾನವಾಗಿ ಕರಗಳನ್ನು ಉಜ್ಜೋಣ. ಕಣ್ಣಿನ ಮೇಲೆ ಇಟ್ಕೊಂಡು ಮೃದುವಾಗಿ ಹಸ್ತಗಳನ್ನು ಬಿಡಿಸಿಕೊಂಡು ಮೊದಲಿಗೆ ಶ್ವಾಸಕ್ರಿಯೆಗಳನ್ನ ಮಾಡೋಣ. ಶ್ವಾಸಕ್ರಿಯೆಗಳಿಂದ ದೇಹದಲ್ಲಿ ಉತ್ತಮವಾದ ರಕ್ತ ಸಂಚಾರ ಹಾಗೂ ಆಕ್ಸಿಜನ್ ಪೂರೈಕೆ ಆಗ್ತದೆ. ಸೊ ಶ್ವಾಸಕ್ರಿಯೆಗಳಿಗೆ ಸಿದ್ಧತೆ. ಫಸ್ಟ್ ಒನ್ ಇಸ್ ಉದರ ಶ್ವಾಸ. ಹೊಟ್ಟೆಯ ಭಾಗದ ಉಸಿರಾಟ. 2 ಕೈಗಳನ್ನ ಈಗ ನೇರವಾಗಿ ಒಂದು ಕಾಲಕ್ಕೆ ಇಟ್ಕೊಳ್ಳೋಣ. ಕತ್ತು ನೇರವಾಗಿರಲಿ. ಇವಾಗ ದೀರ್ಘವಾಗಿ ಉಸಿರಾಟ ಮಾಡೋಣ. ಹೊಟ್ಟೆಯ ತುಂಬ ಉಸಿರು ತಗೊಳ್ಬೇಕು. ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್. ಇವಾಗ ಉದರ ಶ್ವಾಸ, ಎದೆಯ ಭಾಗದಿಂದ ಉಸಿರಾಟ. ಸೊ ಪ್ರತಿಯೊಂದು ಭಾಗದಲ್ಲಿ ಉಸಿರಾಟ ಮಾಡುವಾಗ ದೀರ್ಘವಾಗಿ ಉಸಿರಾಟ ಮಾಡಬೇಕು. ಮನಸ್ಸನ್ನ ಎದೆಯ ಭಾಗದಲ್ಲಿ ಕೇಂದ್ರೀಕರಿಸೋಣ. ಸಾಧ್ಯ ಆದರೆ ಕಣ್ಣುಗಳನ್ನು ಮುಚ್ಚಿ ಎದೆಯ ಭಾಗವನ್ನು ಗಮನಿಸಿ ದೀರ್ಘವಾಗಿ ಉಸಿರಾಟ ಮಾಡೋಣ. ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್. ಒನ್ ಮೋರ್ ಟೈಮ್. ಇನ್ಹೇಲ್, ಎಕ್ಸೇಲ್. ಗ್ರೀವ ಶ್ವಾಸ. ಗ್ರೀವ ಅಂದರೆ ಗಂಟಲು ಭಾಗದಲ್ಲಿ ಉಸಿರಾಟ. ಉಸಿರು ತಗೊಳ್ತಾ ಕೈಗಳ ಮೇಲೆ, ಉಸಿರು ಬಿಡ್ತಾ ಹಿಂದೆ. 2 ಮೊಣಕೈಗಳು ಆಕಾಶ ನೋಡ್ತಾ ಇರಬೇಕು. ದೀರ್ಘವಾಗಿ ಇನ್ಹೇಲ್, ಎಕ್ಸೇಲ್. ಮನಸ್ಸನ್ನ ಗಂಟಲಿನ ಭಾಗದಲ್ಲಿ ಕೇಂದ್ರೀಕರಿಸೋಣ. ಬ್ರೀತ್ ಇನ್, ಬ್ರೀತ್ ಔಟ್. ಇನ್ಹೇಲ್, ಎಕ್ಸೇಲ್. ನಿಮ್ಮ ಮೊಣಕಾಲಲ್ಲಿ ಹೊಸದಾಗಿ ಪ್ರಾಕ್ಟೀಸ್ ಮಾಡುವಾಗ ಮೊಣಕಾಲುಗಳಲ್ಲಿ ನೋವು ಬರ್ತದೆ. ಸೊ ಸುಖಾಸನ ಸ್ಥಿತಿಯಲ್ಲಿ ಕುಳಿತುಕೊಂಡು ಮಾಡಿ. ಹೀಗೆ ಸಾಧ್ಯ ಆಗಿಲ್ಲ ಅಂದರೆ ಹೀಗೆ ಕುಳಿತುಕೊಂಡು ಮಾಡೋಣ. ಓಕೆ. ಸೊ ಸಾಧ್ಯ ಆದರೂ ವಜ್ರಾಸನ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಇವಾಗ ಪೂರ್ಣ ಶ್ವಾಸಕ್ರಿಯೆಗಳು. ಕೈಗಳ ಮೇಲೆ ಇದೆಲ್ಲ ಉಸಿರು ತೋಟ ಮೇಲೆ ಕೆಳಗೆ. ಬ್ರೀತ್ ಇನ್, ಬ್ರೀತ್ ಔಟ್. ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್. ಇನ್ಹೇಲ್, ಎಕ್ಸೇಲ್. ಕೆಳಗೆ ಹಸ್ತಗಳು ಕೆಳಗೆ. Breathe in, breathe out, breathe in, breathe out, breathe in, breathe out, breathe in, breathe out. ಕೈಗಳು ಪಕ್ಕದಿಂದ ಉಸಿರು ತಗೊಳ್ತಾ ಕೈಗಳ ಮೇಲೆ. ಬ್ರೀತ್ ಔಟ್. ಇನ್ಹೇಲ್, ಎಕ್ಸೇಲ್. ಒಳಮುಖ. ಬ್ರೀತ್ ಇನ್, ಬ್ರೀತ್ ಔಟ್. ಇನ್ಹೇಲ್, ಎಕ್ಸೇಲ್. 2 ಕೈಗಳು ಎದೆಗೆ ಜೋಡಿಸೋಣ. ಎದೆಗೆ ನೇರವಾಗಿ ಉಸಿರು ತಗೊಳ್ತಾ ಕೈಗಳು ಆಗಲ್ಲ. ಉಸಿರು ಬಿಡ್ತಾ ಹತ್ತಿರ. ಕೈಗಳು ಭುಜದ ನೇರವಾಗಿ ಬರಬೇಕು ನೋಡಿ. ಇನ್ಹೇಲ್,
ಭುಜಕ್ಕೆ ನೇರವಾಗಿ ಬಿಡಬೇಕು. ಕೆಲವೊಬ್ಬರಿಗೆ ಕೆಳಗಡೆ ಮಾಡ್ತೀರಾ, ಹೀಗೆ ನೇರವಾಗಿ ಬಂದಾಗ ಎಫೆಕ್ಟಿವ್ ಜಾಸ್ತಿ. ಎದೆಯ ಭಾಗಕ್ಕೆ ಉತ್ತಮವಾದ ಆಕ್ಸಿಜನ್ ಪೂರೈಕೆ, ಹಾರ್ಟ್ ಅಟ್ಯಾಕ್ ಚಾನ್ಸಸ್ ತುಂಬಾ ಕಡಿಮೆ. ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್. ನಾವು ರಿವರ್ಸ್ ಈ ಉಗುರುಗಳನ್ನ ಒಂದಕ್ಕೊಂದು ಜೋಡಿಸೋಣ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಇವಾಗ ಎಡಗೈ ಎದೆ ಹತ್ರ, ಬಲಗೈ ನೇರ. ಉಸಿರು ತಗೊಳ್ತಾ ನೇರ, ಉಸಿರು ಬಿಡ್ತಾ ಹತ್ತಿರ. ಚೇಂಜ್ ಪೊಸಿಷನ್. ಬ್ರೀತ್ ಇನ್, ಬ್ರೀತ್ ಔಟ್, ಚೇಂಜ್. ಹಣೆಗೆ ನೇರ. ಬ್ರೀತ್ ಇನ್, ಬ್ರೀತ್ ಔಟ್, ಚೇಂಜ್. ಬ್ರೀತ್ ಇನ್, ಬ್ರೀತ್ ಔಟ್. ಇವಾಗ 90 ಡಿಗ್ರೀಸ್. ಇನ್ಹೇಲ್, ಎಕ್ಸೇಲ್, ಚೇಂಜ್. ಇನ್ಹೇಲ್, ಎಕ್ಸೇಲ್. ಒಳಮುಖ. ಬ್ರೀತ್ ಇನ್, ಬ್ರೀತ್ ಔಟ್. ಕೈಗಳು ನೇರವಾಗಿ ಬಿಡಬೇಕು. ಬ್ರೀತ್ ಇನ್, ಬ್ರೀತ್ ಔಟ್. 45 ಡಿಗ್ರೀಸ್. ಹಣೆಗೆ ನೇರ. ಇನ್ಹೇಲ್, ಎಕ್ಸೇಲ್, ಚೇಂಜ್. ಬ್ರೀತ್ ಇನ್, ಬ್ರೀತ್ ಔಟ್. ಎದೆಗೆ ನೇರ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಸಾಕು. ನೆಕ್ಸ್ಟ್ ಮಾರ್ಜಾಲ ಶ್ವಾಸ ಅಂತ ಹೇಳ್ತೀವಿ, ಕ್ಯಾಟ್ ಬ್ರೀದಿಂಗ್. ಉಸಿರು ತಗೊಳ್ತಾ ಕೈಗಳು ಮೇಲೆ ಮಾಡೋಣ. ಸೊಂಟದಿಂದ ಭಾಗೋಣ. ಬೆರಳುಗಳ ಮೂಲಕ ಸ್ಟ್ರೆಚ್ ಮಾಡಿ ಮೊಣಕಾಲುಗಳ ಮೇಲೆ ಬರೋಣ. ಷಡಂಗಾಸನ ಸ್ಥಿತಿ. ಹೀಗೆ ಕ್ಯಾಟ್ ಬ್ರೀದಿಂಗ್. ಓಕೆ, ಸ್ಟಾರ್ಟ್. 4 times. ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್. ಬೆನ್ನು ಪೂರ್ತಿ ಒಳಗಡೆ ಹೋಗಬೇಕು. ಉಸಿರು ತಗೊಳ್ತಾ ಹತ್ತಿರ. ಇನ್ಹೇಲ್. ಬೆಕ್ಕು ಹೀಗೆ ಉಸಿರಾಡ್ತದೆ, ಬೆನ್ನು ಮೂಳೆ ಎಕ್ಸ್ಟೆಂಡ್ ಆಗ್ತದೆ ಇದರಲ್ಲಿ. ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್. ಡೈಲಿ ಕಂಟಿನ್ಯೂ ಮಾಡೋದ್ರಿಂದ ಈ ಆಸನ ಬೆನ್ನು ನಿವಾರಣೆ ಆಗುತ್ತೆ. ನೆಕ್ಸ್ಟ್ ಶ್ವಾಸಕ್ಕೆ ಸಿದ್ಧತೆ ಮಾಡ್ಕೊಳ್ಳೋಣ. ಬೆನ್ನು ಕತ್ತು ನೇರವಾಗಲಿ. ನಾಲಿಗೆಯಿಂದ ಸಂಪೂರ್ಣ ಹೊರಗಡೆ ಚಾಚೋಣ. ಹೊಟ್ಟೆಯ ಭಾಗದಿಂದ ಉಸಿರು ಹೊರಗಡೆ ಹೋಗಬೇಕು. ಓಕೆ, ನಾಲಿಗೆ ಕಿವಿ ತುಟಿಗಳಿಗೆ ತಾಗೋದು ಬೇಡ. ಸ್ಟಾರ್ಟ್. ಕಂಟಿನ್ಯೂ. ಇದನ್ನು ಮಾಡೋದ್ರಿಂದ ಹೊಟ್ಟೆಯಲ್ಲಿರೋ ಕೆಟ್ಟ ಗಾಳಿ ಎಲ್ಲ ಹೊರಗಡೆ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗುತ್ತೆ. ಕಣ್ಣುಗಳು ಮುಗಿಂತದೆ ನೋಡ್ತಾರೆ. ಸಾಕು, ಕೊಂಚ ವಿಶ್ರಾಂತಿ ಪಡೆಯೋಣ. ಇವಾಗ ಎಡಗೈ ಒಳಗಡೆ ಬಲಗೈ ಹಿಂದೆ ಲಾಕ್ ಮಾಡಿ. ಉಸಿರು ತಗೊಳ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ ಹೋಗೋಣ. ಹಣೆನ ನೆಲಕ್ಕೆ ತಾಗಿಸಿ ದೀರ್ಘ ಉಸಿರಾಟ. ಕಂಟಿನ್ಯೂ ದ ಡೀಪ್ ಬ್ರೀದಿಂಗ್ ಹಿಯರ್. ನಿಧಾನವಾಗಿ ಮೇಲೆ ಉಸಿರು ತಗೊಳ್ತಾ ಚೇಂಜ್ ಯುವರ್ ಹ್ಯಾಂಡ್ಸ್. ಈಗ ಬಲಗೈ ಒಳಗಡೆ ಎಡಗೈ ಲಾಕ್ ಮಾಡ್ಕೊಂಡು ಉಸಿರು ತಗೊಳ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ. ಹಣೆನ ನಿರ್ತಾಸನ ಸ್ಥಿತಿಯಲ್ಲಿ ದೀರ್ಘ ಉಸಿರಾಟ. ನಿಧಾನವಾಗಿ ಮೇಲೆ ಎರಡು ಕೈಗಳು ಆದ ನಂತರ ಉಸಿರು ತಗೊಳ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ ಬಾಗಿ ಹಣೆನ ನಿರ್ತಾಡಿಸಿ ಸ್ಥಿತಿಯಲ್ಲಿ ದೀರ್ಘ ಉಸಿರಾಟ. ನಿಧಾನವಾಗಿ ಮೇಲೆ ಎಡಗೈ ಒಳಗಡೆ ಬಲಗೈ, ಹೊಟ್ಟೆನ ಒಳಗಡೆ ತಗೊಳ್ಳಿ. ಎರಡು ಕೈನ ನಾಭಿಯ ಪ್ರದೇಶದಲ್ಲಿ ಇಟ್ಕೊಂಡು ಹೊಟ್ಟೆನ ಒಳಗಡೆ ಪ್ರೆಸ್ ಮಾಡಿ ಉಸಿರು ತಗೊಳ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ ಬಾಗಿ ಹಣೆನ ನಲುತ್ತಾ ಸ್ಥಿತಿಯಲ್ಲಿ ದೀರ್ಘ ಉಸಿರಾಟ. Be in the position 1, 2, deep inhale and exhale, 3, 4, 5, 6, 7, 8, 9, 10. ಸಾಕು. ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ ಹೇಳೋಣ. ಈಗ ಕುಳಿತು ಮಾಡುವ ಕ್ರಿಯಾತ್ಮಕ ಆಸನಗಳು ಅಂತ ಹೇಳ್ತೀವಿ. ಸಮದಂಡಾಸನ ಸ್ಥಿತಿಗೆ ಬರೋಣ. ಎರಡೂ ಕಾಲುಗಳನ್ನು ಚಾಚೋಣ. ಹಸ್ತಗಳು ಹೀಗೆ ಅಗಲ ಮಾಡಿ, ಕಾಲ್ಬೆರಳುಗಳನ್ನು ಅಗಲ ಮಾಡಿ, ಹಸ್ತ ಪಾದಾಂಗುಲಿ ಚೆನ್ನಾಗಿ ಬ್ರೀತ್ ಇನ್. ಕಾಲಿನ ಬೆರಳುಗಳು ಕೈಗಳು ಮಾತ್ರ ಚೆನ್ನಾಗಿ ಬ್ರೀತ್ ಔಟ್. ಬೆನ್ನು ಕತ್ತು ನೇರ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಪಾರ್ಶ್ವಿ ಸಂಧಿ ಚಾಲನೆ. ಬ್ರೀತ್ ಇನ್, ಬ್ರೀತ್ ಔಟ್. ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್. ಇವಾಗ ಬಲಕ್ಕೆ ಕಿರುಬೆರಳು ತಾಗಿಸಿ ನೇರ,
ಎಡಕ್ಕೆ ನೇರ. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಕಾಲು ಪಾಶ್ನಿ ಸಂಧಿ ಆಯ್ತಾ. ನೆಕ್ಸ್ಟ್ ಜಾನು ಸಂಧಿ ಭ್ರಮಣ. ಬಲಗಾಲನ್ನು ತಗೊಂಡು ಮಕ್ಕಳು ಬ್ರೀತ್ ಇನ್, ಬ್ರೀತ್ ಔಟ್. ಇನ್ಹೇಲ್ ಎಕ್ಸೇಲ್. ನಾವು ಲೆಫ್ಟ್ ಲೆಗ್ ಇನ್ಹೇಲ್ ಎಕ್ಸೇಲ್. ಮೊಣಕಾಲದವರು ಮಾತ್ರ ತರಬೇಕು. ಇನ್ಹೇಲ್ ಎಕ್ಸೇಲ್. ಇವಾಗ ಬಲಗಾಲ ಸಂಪೂರ್ಣ ತೊಡೆ ಹತ್ತಿರ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ exhale. Right leg breathe in, breathe out, breathe in, breathe out. Left leg inhale, exhale, inhale, exhale. ಇವಾಗ ಅರ್ಧ ಪದ್ಮಾಸನದಲ್ಲಿ ಚಾಲನೆ. ಬಲಗಾಲನ ತಗೊಂಡು ಈ ಪೋರ್ಷನ್ ಇದೆ ಅಲ್ವಾ, ಇದೇನು ಹಿಂಬಿಡ, ಅದನ್ನ ಕಿಬ್ಬೊಟ್ಟೆಗೆ ಒತ್ಕೊಳ್ಳಿ. ಎರಡು ಕೈಗಳನ್ನು ಹೀಗೆ ಲಾಕ್ ಮಾಡ್ಕೊಳ್ಳಿ. ಉಸಿರು ತಗೊಳ್ತಾ ಎದೆಗೆ, ಉಸಿರು ಬಿಡ್ತಾ ಕೆಳಗೆ. ಇನ್ಹೇಲ್ exhale, inhale exhale. 3, 4, 5, 6. ಹೋಲ್ಡ್ ಮಾಡಿ ಹಾಗೆ ಈ ಸ್ಥಿತಿಯಲ್ಲಿ ದೀರ್ಘ ಉಸಿರಾಟ ಮಾಡಿ. ಹಿಪ್ ಪೋರ್ಷನ್ಸ್ ಎಲ್ಲ ರಿಲ್ಯಾಕ್ಸ್ ಆಗ್ತದೆ. ಸೊಂಟದ ಭಾಗಕ್ಕೆ ಉತ್ತಮವಾದ ರಕ್ತ ಸಂಚಾರ, ಸೊಂಟದ ಭಾಗದಲ್ಲಿ ಮಸಲ್ಸ್ ಎಲ್ಲ ಆಕ್ಟಿವೇಟ್ ಆಗ್ತವೆ. ಹಾಗೆ ಮೂಗನ್ನು ಕಲ್ತಾಡಿಸಿ ಸ್ಥಿತಿಯಲ್ಲಿ ಉಸಿರಾಟ ಮಾಡಿ. ದೀರ್ಘವಾದ ಉಸಿರಾಟ. 1, 2, 3, 4, 5, 6, 7, 8, 9, 10. ಬಲಗಾಲ ಮೇಲೆ ಚಾಚಿ. ಇವಾಗ ಎಡಗಾಲನ್ನು ಇಟ್ಕೊಳ್ಳಿ ತೊಡೆ ಹತ್ರ. ಕಿಬ್ಬೊಟ್ಟಿಗೆ ತಾಗಲಿ. ಬ್ರೀತ್ ಇನ್, ಬ್ರೀತ್ ಔಟ್. 2, 3, 4, 5, 6. Now hold it. Hold your knee. ಮೂಗನ್ನು ಕಲ್ತಾಡಿಸಿ ಸ್ಥಿತಿಯಲ್ಲಿ ದೀರ್ಘ ಉಸಿರಾಟ. 1. ಉಸಿರಾಟ ವೆರಿ ಇಂಪಾರ್ಟೆಂಟ್. ಕಂಟಿನ್ಯೂ ದ ಡೀಪ್ ಬ್ರೀದಿಂಗ್. 2, 3, 4, 5, 6, 7, 8, 9, 10. ಸಾಕು. ಎರಡು ಕಾಲುಗಳು ನೇರ ಚಾಚೋಣ. ಎಡಗಾಲ ಮೇಲೆ ಬಲಗಾಲ ಇಟ್ಕೊಳ್ಳಿ. ಬಲಗೈಯಿಂದ ಬಲಗಾಲ ಬಿಟ್ಟಿಟ್ಕೊಳ್ಳಿ. ಕೈನ ಹಿಂದ್ಗಡೆ ಲಾಕ್ ಮಾಡ್ಕೊಳ್ಳಿ. ಬೆನ್ನು ನೇರವಾಗಿರಲಿ. ಉಸಿರು ತಗೊಳ್ತಾ ಪಕ್ಕ, ಹತ್ತಿರ, ನೇರ. ಇನ್ಹೇಲ್ ಎಕ್ಸೇಲ್. ನಾವು ರಿವರ್ಸ್. ಬ್ರೀತ್ ಇನ್, ಬ್ರೀತ್ ಔಟ್, ನೇರ. ಬ್ರೀತ್ ಇನ್, ಬ್ರೀತ್ ಔಟ್. ಬಲಗಾಲ ಕೆಳಗೆ, ಅದ್ರ ಮೇಲೆ ಎಡಗಾಲ ಇಟ್ಕೊಳ್ಳಿ. ಬಲಗೈ ಹಿಂದೆ ಲಾಕ್ ಮಾಡ್ಕೊಳ್ಳಿ. ಎಡಗೈಯಿಂದ ಹೆಬ್ಬೆಟ್ಟು ಹಿಡ್ಕೊಳ್ಳಿ. ಉಸಿರು ತಗೊಳ್ತಾ ಪಕ್ಕ, ಹತ್ತಿರ, ನೇರ. ಇನ್ಹೇಲ್ ಎಕ್ಸೇಲ್. ರಿವರ್ಸ್. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಸಾಕು. ಕಾಲ್ಗಣಿಸೋಣ. ಉಸಿರು ತಗೊಳ್ತಾ ಎರಡು ಕೈಗಳ ಮೇಲೆ ಉಸಿರು ಬಿಡ್ತಾ. ಸಾಧ್ಯ ಆದರೆ ಹೆಬ್ಬೆಟ್ಟು ಹಿಡ್ಕೊಳ್ಳಿ. ಇಲ್ಲ ಅಂದರೆ ಇಲ್ಲಿವರೆಗೂ ಬರ್ತದ. ನಿಧಾನವಾಗಿ ಸ್ಟ್ರೆಚ್ ಮಾಡ್ತಾ ಇಲ್ಲಿವರೆಗೂ ಬರ್ತಲ್ಲ, ಅಲ್ಲಿವರೆಗೆ ಎಕ್ಸ್ಟೆಂಡ್ ಮಾಡಿ ದೀರ್ಘವಾಗಿ ಉಸಿರಾಟ ಮಾಡೋಣ. 1, 2, 3, 4, 5, 6, 7, 8, 9, 10. ಸಾಕು. ಕೊಂಚ ರಿಲ್ಯಾಕ್ಸ್ ಮಾಡೋಣ. ಈಗ ಉಪವಿಷ್ಟ ಕೋನಾಸನದಲ್ಲಿ ಚೆನ್ನಾಗಿದೆ. ಎರಡು ಕಾಲುಗಳನ್ನು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅಗಲ ಮಾಡೋಣ. ಸ್ಕ್ರೀನ್ ಮೇಲೆ ಸಂಪೂರ್ಣ ಕಾಲನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾಧ್ಯ ಆಗೋದಷ್ಟು ಕಾಲುಗಳನ್ನ ಅಗಲ ಮಾಡಿ. ಬೆನ್ನು ಕತ್ತು ನೇರವಾಗಿರಲಿ. ಎರಡು ಕೈಗಳಿಂದ ಹೆಬ್ಬೆಟ್ಟನ್ನು ಹಿಡ್ಕೊಳ್ಳೋಣ. ಸ್ಥಿತಿಯಲ್ಲಿ ದೀರ್ಘ ಉಸಿರಾಟ. 1, 2, 3, 4, 5, 6, 7, 8, 9, 10. ನಾವು ಮೇಕ್ ದ ಮೂಮೆಂಟ್ಸ್. ಚಾಲನೆ ಮಾಡೋಣ. 1. ಹೆಬ್ಬೆಟ್ಟು ತಾಗಿಸ್ಬೇಕು. 2. ಉಸಿರಾಟದೊಂದಿಗೆ 3, 4, 5, 6, 7, 8, 9, 10. ಕಮ್ ಟು ದ ಸೆಂಟರ್. ಉಸಿರು ತಗೊಳ್ತಾ ಕೈಗಳ ಮೇಲೆ, ಉಸಿರು ಬಿಡ್ತಾ ಬಲಗಾಲನ ಹಿಡ್ಕೊಳ್ಳಿ. ಮೊಣಕಾಲ ತಾಗಿಸಿ ಸ್ಥಿತಿಯಲ್ಲಿ ಉಸಿರಾಟ. 1, 2, 3, 4, 5, 6, 7, 8, 9, 10. ನಾವು ಉಸಿರು ತಗೊಳ್ತಾ ಕೈಗಳ ಮೇಲೆ, ಉಸಿರು ಬಿಡ್ತಾ ಎಡಗಾಲನ ಹಿಡ್ಕೊಳ್ಳಿ. 1, 2, 3, 4, 5, 6, 7, 8, 9, 10. ಉಸಿರು ತಗೊಳ್ತಾ ಕೈಗಳ ಮೇಲೆ. ನಾವು ಕೀಪ್ ಯುವರ್ ಹ್ಯಾಂಡ್ಸ್ ಆನ್ ದ ಗ್ರೌಂಡ್. ಹಾಗೆ ನಿಧಾನವಾಗಿ ಎಕ್ಸ್ಟೆಂಡ್ ಮಾಡ್ತಾ ಹಣೆನ ನೆಲತಾಕ್ಸಕ್ಕೆ ಪ್ರಯತ್ನಿಸೋಣ. ಸ್ಥಿತಿಯಲ್ಲಿ ದೀರ್ಘವಾದ ಉಸಿರಾಟ. 1, 2. ಹಾಗೆ ಉಸಿರು ಬಿಡ್ತಾ ಹಣೆನ ನೆಲತಾಕ್ಸಕ್ಕೆ ಪ್ರಯತ್ನಿಸೋಣ. 3, 4, 5, 6, 7, 8, 9, 10. ಸಾಕು. ನಿಧಾನವಾಗಿ ಮೇಲೆಗಳನ್ನ ಎಡಗಾಲನ್ನು ಮಡ್ಚ್ಕೊಳ್ಳಿ. ಬಲಗೈಯನ್ನು ನೇರ. ಜಾನು ಶೀರ್ಷಾಸನ. ಉಸಿರು ತಗೊಳ್ತಾ ಕೈಗಳ ಮೇಲೆ, ಉಸಿರು ಬಿಡ್ತಾ ಪಾದನ ಹಿಡ್ಕೊಳ್ಳಿ. ಹಣೆಯನ್ನು ಮೊಣಕಾಲಿಗೆ ತಾಗಿಸೋಣ. ಸ್ಥಿತಿಯಲ್ಲಿ ದೀರ್ಘವಾದ ಉಸಿರಾಟ. 1, 2, 3, 4, 5, 6, 7, 8, 9, 10. ಹಾಗೆ ಉಸಿರು ತಗೊಳ್ತಾ ಕೈಗಳ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ನಾವು
ಲೆಫ್ಟ್ ಲೆಗ್. ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಮುಂದೆ ಮನೆಯನ್ನು ಮಾಡ್ಕೊಂತ ಸ್ಥಿತಿಯಲ್ಲಿ ದೀರ್ಘ ಉಸಿರಾಟ. 1 2 3 4 5 6 7 8 9 10. ನಿಧಾನವಾಗಿ ಉಸಿರು ತಗೊಳ್ತಾ ಎರಡು ಕೈಗಳ ಮೇಲೆ. ಇವಾಗ ಎಡಗಾಲನ್ನು ಮಡಚೋಣ. ದಿಸ್ ಇಸ್ ಕಾಲ್ಡ್ ಬದ್ಧ ಕೋನಾಸನ. ಬಟರ್ಫ್ಲೈ ಪೋಸ್ ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಸನ. ಪ್ರತಿನಿತ್ಯ ಇದೊಂದು ಆಸನ ಮಾಡೋದ್ರಿಂದ ನಿಮಗೆ ಮಂತ್ಲಿ ಪ್ರಾಬ್ಲಮ್ ಆದಾಗ ಯಾವುದೇ ಹೊಟ್ಟೆ ಥರ ನೋವುಗಳು ಬರಲ್ಲ. ಸೊ ಬದ್ಧ ಕೋನಾಸನದಲ್ಲಿ ಚಾಲನೆ ಮಾಡೋಣ. ಸ್ಥಿತಿಯಲ್ಲಿ ದೀರ್ಘ ಉಸಿರಾಟ. 1 ಮಾಡಿ ಮಾಡಿ ಹಾಗೆ ದೀರ್ಘವಾಗಿ ಚಾಲನೆ ಮಾಡಿ ಉಸಿರಾಟ ಮಾಡ್ತಾ ಇರಿ. ಹಾಗೆ ದೀರ್ಘವಾಗಿ ಉಸಿರಾಟ ಮಾಡ್ತಾ ಇರಬೇಕು, ಚಾಲನೆ ಮಾಡಿ. ಹೆಣ್ಣು ಮಕ್ಕಳು ಮನೆಯಲ್ಲಿ ಇರ್ತಾರಲ್ಲ, ಖಾಲಿ ಕೂತಾಗ ಟಿ ವಿ ನೋಡುವಾಗ ಟೈಮ್ ವೇಸ್ಟ್ ಮಾಡೋದು ಹೀಗೆ ಮಾಡ್ತಾ ಕೂತ್ಕೊಳ್ಳಿ. ಹಿಪ್ ಪೋರ್ಷನ್ಸ್ ಎಲ್ಲ ಆಕ್ಟಿವೇಟ್ ಆಗುತ್ತೆ. ಸೊಂಟದ ಸುತ್ತಲಿನ ಭಾಗ ದ ಮಸಲ್ಸ್ ಆಕ್ಟಿವೇಟ್ ಆಗ್ತವೆ. ಕಿಬ್ಬೊಟ್ಟೆಯ ಭಾಗ ಆಕ್ಟಿವೇಶನ್ ಆಗುತ್ತೆ. ಕಿಡ್ನಿ ಆಕ್ಟಿವೇಟ್ ಆಗುತ್ತೆ. ಜನನೇಂದ್ರಿಯ ಭಾಗಕ್ಕೆ ಉತ್ತಮವಾದ ರಕ್ತ ಸಂಚಾರ ಆಗುತ್ತೆ. ಇದರಿಂದ ಹಲವಾರು ಸಮಸ್ಯೆಗಳು. ಸೊ ಮಂತ್ಲಿ ಋತುಸ್ರಾವ ಆದಾಗ ಹೆಣ್ಮಕ್ಳು ಹೊಟ್ಟೆ ನೋವಿಂದ ಒದ್ದಾಡ್ತಾ ಇರ್ತಾರಲ್ಲ, ಸೊ ನೀವು ಸುಮ್ಮನೆ ಇಷ್ಟು ಮಾಡಿ ನಿಮ್ಮ ಜೀವನದಲ್ಲಿ ಹೊಟ್ಟೆ ನೋವು ಅನ್ನೋದು ಇರೋದೇ ಇಲ್ಲ. ಓಕೆ, ಕಂಟಿನ್ಯೂ ಬದ್ಧ ಕೋನಾಸನದಲ್ಲಿ ಚಾಲನೆ. ಬಟರ್ಫ್ಲೈ ಪೋಸ್. ಇವಾಗ ಸೂಕ್ತ ಬದ್ಧ ಕೋನಾಸನ ಮಾಡೋಣ. ಚಾಲನೆ ನಿಲ್ಲಿಸೋಣ. ಉಸಿರು ತಗೊಳ್ತಾ ಹಿಂದೆ, ಉಸಿರು ಬಿಡ್ತಾ ಹಣೆನ ಹೆಬ್ಬಟ್ಟಿಗೆ ತಾಗಿಸಿ ಸ್ಥಿತಿಯಲ್ಲಿ ದೀರ್ಘವಾಗಿ ಉಸಿರಾಟ ಮಾಡೋಣ. 1 2 3 4 5 6 7 8 9 10. ಸಾಕು. ಎರಡು ಕಾಲುಗಳನ್ನು ಚಾಚೋಣ. ಕೊಂಚ ವಿಶ್ರಾಂತಿ ಬಿಡೋಣ. ನೀವು ಏನಾದರೂ ಹೊಸದಾಗಿ ಅಭ್ಯಾಸ ಮಾಡ್ತಾ ಇದ್ರೆ ನಿಮಗೆ ಯಾವ ಆಸನ ಮಾಡೋದು ಈಸಿ ಆಗುತ್ತೆ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಮಾಡಿ. ಯಾವುದೇ ಬದಲಾವಣೆಗಳು ಒಂದು ದಿವಸದಲ್ಲಿ ಆಗೋದಿಲ್ಲ. ನಾನು ಇಷ್ಟು ಮಾಡಿದ ತಕ್ಷಣ ಸುಸ್ತಾಗ್ತಾ ಇತ್ತು. ಸೊ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಆರಾಮ್ ಕಂಫರ್ಟೇಬಲ್ ಪೊಸಿಷನ್ ಎದ್ಕೊಂಡ್ಬಿಟ್ಟು ಮಾಡಿ. ಓಕೆ, ಕೊಂಚ ವಿಶ್ರಾಂತಿ ಪಡೆಯೋಣ. ಇವಾಗ ಷಡಂಗಾಸನ ಬರೋಣ. ಷಡಂಗಾಸನ ಸ್ಥಿತಿ. ಓಕೆ, ದಿಸ್ ಇಸ್ ದ ಪೊಸಿಷನ್. ಏನು ಮಾಡಬೇಕು? ಬಲಗೈ ನೇರವಾಗಿ ಚಾಚೋಣ, ಎಡಗಾಲನ್ನು ನೇರವಾಗಿ ಚಾಚೋಣ. ಬಿ ಇನ್ ದ ಪೊಸಿಷನ್. ಎಸ್, ಈ ಸ್ಥಿತಿಯಲ್ಲಿ ನೇರವಾಗಿ ಇಡೀ ದೇಹವನ್ನು ನೇರ ರೇಖೆಯಲ್ಲಿ ಇರಬೇಕು. 1 2 3 4 5 6 7 8 9 10. ಇವಾಗ ಎರಡು ಕಾಲು ಕೆಳಗಿಳಿಸಿ. ಇವಾಗ ಎಡಗೈ ನೇರ, ಬಲಗಾಲ ನೇರ ಸ್ಥಿತಿಯಲ್ಲಿ ಉಸಿರಾಟ. 1 2 3 4 5 6 7 8 9 10. ಷಡಂಗಾಸನಕ್ಕೆ ಬರೋಣ. ಕೊಂಚ ವಿಶ್ರಾಂತಿಯನ್ನು ಪಡೆಯೋಣ. ವಜ್ರಾಸನ ಸ್ಥಿತಿಗೆ. ನೆಕ್ಸ್ಟ್ ಇವತ್ತು ಬರೀ ಕುಳಿತು ಮಾಡೋಣ. ಓಕೆ, ಇದರಲ್ಲಿ ಸ್ಕ್ರೀನ್ ಸ್ಪೇಸ್ ಚಿಕ್ಕದಿದೆ, ನಿಂತು ಮಾಡೋದಿಲ್ಲ. ಆಸನಗಳು ಸಾಕಾಗೋದು ಕಾಣಿಸೋದಿಲ್ಲ. ಸೊ ಕುಳಿತಲ್ಲೇ ನಾವು ಸುಮಾರು ಕ್ರಿಯಾತ್ಮಕ ಆಸನಗಳನ್ನು ಮಾಡ್ಬೋದು. ನೆಕ್ಸ್ಟ್ ಅಧೋಮುಖ ಚಾಲನೆ, ಊರ್ಧ್ವಮುಖ ಚಾಲನೆ ಅಂತ ಹೇಳ್ತೀನಿ. ಅಧೋಮುಖ ಚಾಲನೆ ಬನ್ನಿ. ಇನ್ನೊಂದ್ಸರಿ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ ಔಟ್ಡೋರಲ್ಲಿ. ಆವಾಗ ಎಲ್ಲ ಕುಳಿತು ಮಾಡೋದು, ನಿಂತ್ಕೊಂಡು ಎಲ್ಲ ಮಾಡುವ. ಅಧೋಮುಖ ಶ್ವಾನಾಸನ ಬನ್ನಿ. ಭುಜಂಗಾಸನ. ಉಸಿರು ತಗೊಳ್ತಾ ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ, ಭುಜಂಗಾಸನ. 10 times ಮಾಡೋಣ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. Breathe in, breathe out. 5 6 7. ಉಸಿರಾಟ ವೆರಿ ಇಂಪಾರ್ಟೆಂಟ್. 8 9 10. ಸಾಕು. ಬಿಂದ ಭುಜಂಗಾಸನ ಪೊಸಿಷನ್ ಅಲ್ಲಿ ಸ್ಥಿತಿಯಲ್ಲಿ ಉಸಿರಾಟ ಮಾಡಿ. 1 2 3 4 5 6 7 8 9 10. ಓಕೆ, ಪೊಸಿಷನ್ ಬನ್ನಿ. ಅಧೋಮುಖ ಶಶಂಕಾಸನ. ನಿಧಾನವಾಗಿ ಮೇಲೆ ಕೊಂಚ ವಿಶ್ರಾಂತಿ ಪಡೆಯೋಣ. ಉಸಿರು ಬಿಡ್ತಾ ಬಿಡ್ತಾ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಯರ್ ಬಾಡಿ. ಗಣಪತಿ ನಮಸ್ಕಾರಕ್ಕೆ ಸಿದ್ಧತೆ. ಗಣಪತಿ ನಮಸ್ಕಾರ, ಸೂರ್ಯ ನಮಸ್ಕಾರ ಮಾಡಿ ಶವಾಸನಕ್ಕೆ ಸಿದ್ಧರಾಗೋಣ. ಯಾಕಂದರೆ ನೀವು ಇನಿಷಿಯಲಿ ಮಾಡೋದಾದರೆ ಇಷ್ಟಕ್ಕೆ ಸುಸ್ತಾಗಿರ್ತದೆ.
ಸೊ ಗಣಪತಿ ನಮಸ್ಕಾರಕ್ಕೆ ಸಿದ್ಧತೆ. ಓಕೆ, ಹಿಂದ್ಗಡೆ ಸ್ಕ್ರೀನ್ ಹಾಕಿದ್ದೀನಿ. ಸ್ಪೇಸ್ ಇಸ್ ವೆರಿ ಸ್ಮಾಲ್. ಸೊ ಸಮಸ್ಥಿತಿ ಬರೋಣ. ಓಕೆ, ಹೀಗೆ ಸಂಪೂರ್ಣ ದೇಹದಲ್ಲಿ ವಿಶ್ರಾಂತಿ, ಸಮಸ್ಥಿತಿ, ಎದೆ ಹತ್ರ ನಮಸ್ಕಾರ ಸ್ಥಿತಿ. ಮೃದುವಾಗಿ ಕಣ್ಣುಗಳನ್ನು ಮುಚ್ಚೋಣ. ಕಣ್ಮುಂದೆ ಗಣಪತಿ ದೇವರ ವಿಗ್ರಹವನ್ನು ತಗೊಂಡ್ಬರೋಣ. ನಿಮಗೆ ಇಷ್ಟವಾದ ರೂಪದಲ್ಲಿರುವ ಗಣೇಶನನ್ನ ಕಣ್ಮುಂದೆ ತಗೊಂಡು ಬನ್ನಿ. ಗಣಪತಿ ದೇವರಲ್ಲಿ ಅಗಾಧವಾದ ತಾಳ್ಮೆ ಹಾಗೂ ವಿದ್ಯೆ ಜ್ಞಾನಶಕ್ತಿ ಇದೆ. ನಿನ್ನಲ್ಲಿರುವ ತಾಳ್ಮೆ ಜ್ಞಾನಶಕ್ತಿಯನ್ನ ನಮಗೂ ದಯಪಾಲಿಸು ಗಣಪತಿ ದೇವ ಎಂದು ಬಿಡಿಕೊಳ್ಳುತ್ತಾ ಗಣಪತಿ ನಮಸ್ಕಾರ ಮಂತ್ರ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಗಂ ಗಣಪತಿ ನಮಃ. ಎಡಗಾಲನ್ನು ಕಿತ್ತು ಪಕ್ಕದಲ್ಲಿಡೋಣ. ಎಡಗೈಯಿಂದ ಬಲಗಡೆ ಕಿವಿ, ಬಲಗೈಯಿಂದ ಎಡಗಡೆ ಕಿವಿ. ಸೊ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಇದನ್ನ ಸೂಪರ್ ಬ್ರೈನ್ ಆಕ್ಟಿವಿಟಿ ಅಂತ ಹೇಳ್ತಾರೆ. ಸೂಪರ್ ಬ್ರೈನ್ ಆಕ್ಟಿವಿಟಿ ಅಂದರೆ ಇದನ್ನ ಪ್ರತಿನಿತ್ಯ ಮಾಡೋದ್ರಿಂದ ಬ್ರೈನಲ್ಲಿರೋ ನ್ಯೂರಾನ್ಸ್ ಆಕ್ಟಿವೇಟ್ ಆಗಿ ಅಗಾಧವಾದ ಮೆಮರಿ ಪವರ್ ಬರುತ್ತೆ ಅಂತ ದ ಸೈನ್ಸ್ ಸೇಸ್. ಸೊ ಇಟ್ಸ್ ಸೈಂಟಿಫಿಕಲಿ ಪ್ರೂವ್ ಕೂಡ ಆಗಿದೆ. ಸೊ ಫಾರಿನಲ್ಲಿ ಸೂಪರ್ ಬ್ರೈನ್ ಆಕ್ಟಿವಿಟಿ ಅಂತ ನಮ್ಗೆ ಹೇಳ್ಕೊಡ್ತಾರೆ. ಈ ಗಣಪತಿ ನಮಸ್ಕಾರದಿಂದ ನಮ್ಮ ಹಿರಿಯರು ಅನಾದಿ ಕಾಲದಿಂದ ಅಭ್ಯಾಸ ಮಾಡ್ತಾ ಬಂದಿದ್ದಾರೆ. ಬಟ್ ಇತ್ತೀಚೆಗೆ ನಾವು ಮಾಡ್ತಿದ್ದೀವಿ ಅಷ್ಟೇ. ಸೊ ನೀವು ಚಿಕ್ಕವರಿದ್ದಾಗ ಟೀಚರ್ ಏನಾದ್ರು ಮಾಡ್ತಾ ಕಿವಿ ಹಿಂಡ್ತಾ ಇದ್ರು ಗೊತ್ತಾ? ಈ ಕಿವಿ ಹಿಂಡಿದ್ರೆ ಯಾಕೆ ನಾವು ಬೈತಾ ಇದ್ವಿ, ಈ ಕಿವಿ ಹಿಂಡಿದ್ರೆ ಕಂಪ್ಲೇಂಟ್ ಮಾಡಿದೆ. ಆ ಕಿವಿ ಹಿಂಡೋದ್ರಿಂದ ಏನಾಗುತ್ತೆ, ದ ನರ್ವ್ಸ್ ಆರ್ ಕನೆಕ್ಟೆಡ್ ಟು ದ ಬ್ರೈನ್. ಸೊ ನೆನಪಾಗುತ್ತೆ, ಏನಾದರೂ ಬರ್ತಿದ್ರೆ ಟ್ರಿಗರ್ ಆಗುತ್ತೆ ಅಂತ. ಸೊ ಎಡಗೈಯಿಂದ ಬಲಗಡೆ ಕಿವಿ ಇಟ್ಕೊಳ್ಳೋಣ. ಇದು ಹೀಗೆ ಆನೆ ಕಿವಿ ಹೇಗಿರ್ತದಲ್ಲ ಹಾಗೆ ಚಾಲನೆ ಆಗುತ್ತೆ ಎರಡು. ಓಕೆ, ಹೀಗೆ ಆನೆ ಕಿವಿಗಳು ಚಾಲನೆ ಆಗುತ್ತಲ್ಲ ಹಾಗೆ. ಎರಡು ಕಾಲುಗಳು ಭುಜದ ನೇರವಾಗಿರಲಿ. ಸೊ ಸಾಧ್ಯ ಆದರೆ 21 ಟೈಮ್ಸ್ ಮಾಡಿ. ಇಲ್ಲ ಅಂದರೆ ಕಷ್ಟ ಆದರೆ 7 ಟೈಮ್ಸ್ 14 ಟೈಮ್ಸ್ ಮಾಡಿ ಸ್ಟಾಪ್ ಮಾಡಿ. ಇನ್ಹೇಲ್, ಎಕ್ಸೇಲ್, ಚೂ. ಬೆನ್ನು ನೇರವಾಗಿ 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21. ಸಾಕು, ಕೊಂಚ ವಿಶ್ರಾಂತಿ ಕೊಡೋಣ. ಅಭ್ಯಾಸ ಎಂದರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ನಿಮಗೆ ಸಾಧ್ಯವಾದಷ್ಟು ಮಾಡಿ. ಗಣಪತಿ ದೇವರ ನಮಸ್ಕಾರದಿಂದ ದೇಹದಲ್ಲಿ ಆದಂಥ ಬದಲಾವಣೆಗಳನ್ನು ಗಮನಿಸ್ತಾ ಹೋಗೋಣ. ಉಸಿರಾಟದ ಏರಿಳಿತ ಹೆಚ್ಚಾಗಿದೆ. ಹೃದಯದ ಭಾಗಕ್ಕೆ ಉತ್ತಮವಾದ ಆಕ್ಸಿಜನ್ ಹಾಗೂ ರಕ್ತ ಸಂಚಾರ ಆಗ್ತದೆ. ಹಾಗೆ ದೇಹಕ್ಕೆ ಆಯಾಸವಾದ ಅನುಭವ. ದೀರ್ಘವಾಗಿ ಉಸಿರನ್ನ ಹೊರಗಡೆ ಆಗ್ತಾ ವಿಶ್ರಾಂತಿ ಪಡೆಯೋಣ. ನೆಕ್ಸ್ಟ್ ಸೂರ್ಯ ನಮಸ್ಕಾರಕ್ಕೆ ಸಿದ್ಧತೆ ಮಾಡ್ಕೊಳ್ಳೋಣ. ಐ ಆಮ್ ನಾಟ್ ಶೋರ್ ಇಫ್ ಇಟ್ ಇಸ್ ಕಂಪ್ಲೀಟ್ಲಿ ವಿಸಿಬಲ್. ಓಕೆ, ಸಮಸ್ಥಿತಿ, ವಿಶ್ರಾಂತಿ, सूर्य नमस्कार स्थिति 1, 2, 3. ಮೃದುವಾಗಿ ಕಣ್ಣುಗಳನ್ನು ಮುಚ್ಚೋಣ. ಸೂರ್ಯದೇವನನ್ನ ಕಣ್ಮುಂದೆ ತಗೊಂಡು ಬರೋಣ. ಸೂರ್ಯದೇವ ನಮ್ಮ ಮುಂದೆ ಅಗಾಧವಾಗಿ ಬೆಳಗ್ತಾ ಇದ್ದಾನೆ. ಸೂರ್ಯದೇವನ ರಶ್ಮಿಗಳು ನಮ್ಮ ದೇಹದ ಮೇಲೆ ಬೀಳ್ತಾ ಇದ್ದಾವೆ ಅಂತ ಊಹೆ ಮಾಡ್ಕೊಳ್ಳೋಣ. ಸೂರ್ಯದೇವನಲ್ಲಿ ಅಗಾಧವಾದ ಸೂರ್ಯನಲ್ಲಿ ಅಗಾಧವಾದ ತೇಜಸ್ಸು, ಓಜಸ್ಸು, ಆಯುರಾರೋಗ್ಯ ಹಾಗೂ ಐಶ್ವರ್ಯ ಇರುತ್ತೆ. ನಿನ್ನಲ್ಲಿರುವ ಎಲ್ಲ ಶಕ್ತಿಗಳನ್ನು ನಮಗೂ ದಯಪಾಲಿಸು ಸೂರ್ಯದೇವನೆಯನ್ನು ಮನದಲ್ಲಿ ಬೇಡಿಕೊಳ್ತಾ ಉಪಾಸನ ಮಂತ್ರ. ಓಂ ಹಿರಣ್ಮಯೇನ ಪಾತ್ರೇನ ಸತ್ಯಶಾಪಿ ಹಿತಮುಖಂ ತತ್ವಂ ಪೂಷನ್ನ ಪಾರ್ವಣು ಸತ್ಯಧರ್ಮಾಯ ದುಷ್ಟೈ ದೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಕೇರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ಉಪದ್ರತ ಶಂಖಚಕ್ರ. ಓಂ ರಾಮ್ ಮಿತ್ರಾಯ ನಮಃ.
ಓಂ ರೀಂ ರವೇ ನಮಃ. ಒಟ್ಟು 13 ಮಾತ್ರ ಇದೆ, 2 ಮಾತ್ರಕ್ಕೆ ಒಂದೊಂದು ಮಾಡೋಣ. ಸೊ ಸಮಸ್ಥಿತಿ ಬರೋಣ. ಸಮಸ್ಥಿತಿ ಏಕಂ ದ್ವಿ. ನಿಧಾನ ಉಸಿರು ಬಿಡ್ತಾ ಸ್ವಂತದಿಂದ ಬಾಗೋಣ. 2 ಹಸ್ತಗಳನ್ನು ಎಲ್ಕೂರೋಣ. ತನ್ನೇನ ಮಂತ್ರ ಪ್ರಯತ್ನಿಸೋಣ. ಸ್ಥಿತಿಯಲ್ಲಿ ಇದೆ ಉಸಿರಾಟ. ತ್ರೇಣಿ. ದೃಷ್ಟಿ ಆಕಾಶ ನೋಡ್ತಾ ಇರಲಿ. ಈ ಕಾಲು ಎದೆ ಬರ್ತಾ ಇರಲಿ. 2 ಹಸ್ತವನ್ನು ಸಂಪೂರ್ಣ ಎಲ್ಕೂರಿ. ಚತ್ವಾರಿ. ಬಲಗಾಲ ಹಿಂದೆ. ಅಧೋಮುಖ ಶ್ವಾನಾಸನ ಸ್ಥಿತಿ. 2 ಪಾದಗಳು ಸಂಪೂರ್ಣ ಎಲ್ಕೂರಿರಬೇಕು. ಹಸ್ತವನ್ನು ಎಲ್ಕೂರಿರಬೇಕು. ದೇಹ ಒಂದು ಬೆಟ್ಟದ ರೀತಿಯಲ್ಲಿ ಇರಬೇಕು. ಪಂಚ ಷಡಂಗಾಸನ ಸ್ಥಿತಿ. ವಿಶ್ರಾಂತಿದಾಯಕಾಸನ ಸ್ಥಿತಿಯಲ್ಲಿ ವಿಶ್ರಾಂತಿ ಏರ್ಪಡೋಣ. ಸಮದೃಷ್ಟಿ. ದೃಷ್ಟಿ ಭೂಮಿಯನ್ನು ನೋಡ್ತಾ ಇರಬೇಕು. ಷಟು ಹಣೆಯ ಭಾಗ, ಎದೆಯ ಭಾಗ. ಷಟ್ ಅಂದರೆ 8. ದೇಹದ 8 ಭಾಗಗಳು ನೆಲದ ಇರುತ್ತೆ. ಹಣೆ, ಎದೆ, 2 ಕೈಗಳು, 2 ಮೊಣಕಾಲುಗಳು, ಕಾಲು, ಬೆರಳು. ಸಪ್ತ ನವ ಅಷ್ಟ. 2 ಕಾಲು ಮುಂದೆ. ದಶ. ಬಲಗಾಲ ಮುಂದೆ. ಉತ್ತಾನಾಸನ. ಊರ್ಧ್ವ ಹಸ್ತ ನಮಸ್ಕಾರಾಸನ. ಸಮಸ್ಥಿತಿ ನಮಸ್ಕಾರಾಸನ. ನೆಕ್ಸ್ಟ್ ಮಂತ್ರ. ಓಂ ರೂಂ ಸೂರ್ಯಾಯ ನಮಃ. ಓಂ ರೈಂ ಭಾನವೇ ನಮಃ. ಸಮಸ್ಥಿತಿ ಏಕಂ ದ್ವಿ. ಬಲಗಾಲ ಹಿಂದೆ. ತ್ರೀಣಿ. ಚತ್ವಾರಿ. ಪಂಚ ಷಟು ಸಪ್ತ ಅಷ್ಟ ನವ. ಬಲಗಾಲ ಮುಂದೆ. ದಶ. ಏಕಾದಶ. ಸಮಸ್ಥಿತಿ ದ್ವಾದಶ. ಓಂ ರೈಂ ಭಾನವೇ ನಮಃ. ಓಂ ರೌಂ ಖಗಾಯ ನಮಃ. ಓಂ ರಃ ಪೂಷ್ಣೇ ನಮಃ. ರೇಚಕ ಸಂಸ್ಥಿತಿ. ಊರ್ಧ್ವಸ್ಥ ನಮಸ್ಕಾರಾಸನ. ಉತ್ತಾನಾಸನ. ಎಡಗಾಲ ಹಿಂದೆ. ಏಕಪಾದ ಪ್ರಸರಣಾಸನ. ಅಧೋಮುಖ ಶ್ವಾನಾಸನ. ಷಡಂಗಾಸನ. ಅಷ್ಟಾಂಗ ಪ್ರಣಿಪಾತಾಸನ. ಭುಜಂಗಾಸನ. ಅಧೋಮುಖ ಶ್ವಾನಾಸನ. ಎಡಗಾಲ ಮುಂದೆ. ಉತ್ತಾನಾಸನ. ಊರ್ಧ್ವಹಸ್ತ ನಮಸ್ಕಾರಾಸನ. ಸಮಸ್ಥಿತಿ ನಮಸ್ಕಾರಾಸನ. ಓಂ ರಾಂ ಹಿರಣ್ಯಗರ್ಭಾಯ ನಮಃ. ಓಂ ರೀಂ ಮರಿಚಯೇ ನಮಃ. ರೇಚಕ ಸಂಸ್ಥಿತಿ. ಊರ್ಧ್ವಹಸ್ತ ನಮಸ್ಕಾರಾಸನ. ಉತ್ತಾನಾಸನ. ಬಲಗಾಲ ಹಿಂದೆ. ಏಕಪಾದ ಪ್ರಸರಣಾಸನ. ಅಧೋಮುಖ ಶ್ವಾನಾಸನ. ಷಡಂಗಾಸನ. ಅಷ್ಟಾಂಗ ಪ್ರಣಿಪಾತಾಸನ. ದೇಹದ 8 ಭಾಗಗಳು ನೆಲುತ್ತಾ ಇರ್ತದೆ. ಭುಜಂಗಾಸನ. ಅಧೋಮುಖ ಶ್ವಾನಾಸನ. ಷಡಂಗ ಏಕಪಾದ ಪ್ರಸರಣಾಸನ. ಉತ್ತಾನಾಸನ. ಊರ್ಧ್ವಹಸ್ತ ನಮಸ್ಕಾರಾಸನ. ಸಮಸ್ಥಿತಿ ನಮಸ್ಕಾರಾಸನ. ಓಂ ರೂಂ ಸೂರ್ಯಾಯ. ಓಂ ರೂಂ ಆದಿತ್ಯಾಯ ನಮಃ. ಓಂ ರೈಂ ಸವಿತ್ರೇ ನಮಃ. ರೇಚಕ ಸಮಸ್ಥಿತಿ. ಭ್ರೂಮಧ್ಯ ದೃಷ್ಟಿ. ಭ್ರೂಮಧ್ಯ ಅಂದರೆ ಹಣೆಯ ಕಣ್ಣುಗಳು ಬೆಳೆಯುತ್ತಿದೆ ನೋಡ್ತಾರೆ. ನಾಸಿಕಾಗ್ರ ದೃಷ್ಟಿ. ದೃಷ್ಟಿ ಮುಗಿಯುತ್ತದೆ ನೋಡ್ತಾರೆ. ಭ್ರೂಮಧ್ಯ ದೃಷ್ಟಿ. ನಾಸಿಕಾಗ್ರ ದೃಷ್ಟಿ. ಸಮದೃಷ್ಟಿ ಅಂದರೆ ನೇರವಾಗಿ ಭೂಮಿ ನೋಡ್ತಾ ಇರಬೇಕು. ಅಂತರ್ದೃಷ್ಟಿ ಕಣ್ಣುಗಳು ಮುಚ್ಚಿದ್ದೇವೆ. ಭ್ರೂಮಧ್ಯ ದೃಷ್ಟಿ. ದೃಷ್ಟಿ ಆಕಾಶ ನೋಡ್ತಾ ಇವೆ. ನಾಸಿಕಾಗ್ರ ದೃಷ್ಟಿ ಮುಗಿಯುತ್ತದೆ ನೋಡ್ತಾರೆ. ಭ್ರೂಮಧ್ಯ ದೃಷ್ಟಿ. ಎಡಗಾಲ ಮುಂದೆ. ನಾಸಿಕಾಗ್ರ ದೃಷ್ಟಿ. ಭ್ರೂಮಧ್ಯ ದೃಷ್ಟಿ. ಸಮದೃಷ್ಟಿ. ಅಂತರ್ದೃಷ್ಟಿ. ಓಂ ರೌಂ ಅರ್ಕಾಯ ನಮಃ. ಓಂ ರಃ ಭಾಸ್ಕರಾಯ ನಮಃ. ಸ್ಥಿತಿಯಲ್ಲಿ
ಉಸಿರಾಟ ಸಮಸ್ಥಿತಿ. ಉಸಿರು ಪೂರಕದೊಂದಿಗೆ ಪೂರಕ ರೇಚಕ. ಬಲಗಾಲ ಹಿಂದೆ ಪೂರಕ. ಪೂರಕ ಅಂದರೆ ಉಸಿರು ತೋದು, ರೇಚಕ ಅಂದರೆ ಉಸಿರಾಕೋದು. ರೇಚಕ ಪೂರಕ, ರೇಚಕ ಕುಂಭಕ. ಪೂರಕ ರೇಚಕ. ಬಲಗಾಲ ಮುಂದೆ ಪೂರಕ ರೇಚಕ ಪೂರಕ ರೇಚಕ ಬಾಹಕ ಮುಖ. ಕೊನೆಯ ಮಂತ್ರ ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ. ನಮಸ್ಕಾರ ಸ್ಥಿತಿಯಲ್ಲಿ 3 ಬಾರಿ ದೀರ್ಘ ಉಸಿರಾಟ ಮಾಡೋಣ. ಉಸಿರಾಟ ನಿಧಾನಗತಿಯಲ್ಲಿ. ಸೊ ಹೊಸಬ್ರು ಸಾಧ್ಯವಾದಷ್ಟು ಮಾಡಿ. ಹೊಸದಾಗಿ ತುಂಬ ಕಷ್ಟ ಆಗ್ತದೆ. ನಿಮಗೆ ಎಲ್ಲಿ ಸುಸ್ತು ಅನಿಸುತ್ತೆ ಅಲ್ಲಿಗೆ ಬಿಟ್ಬಿಡಿ, ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿ. ಸೊ ಡೈಲಿ ಒಂದೊಂದು ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ಅಂದರೆ ಆವಾಗ ಅನುಕೂಲ ಆದಾಗ ಒಂದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಅಭ್ಯಾಸಗಳು ವ್ಯತ್ಯಾಸ ಇರ್ತದೆ. ಒಂದೊಂದು ದಿನ ಒಂದೊಂದು ವಿಡಿಯೋ ನೋಡ್ಬಿಟ್ಟು ಅಭ್ಯಾಸ ಮಾಡಿ. 3 ಬಾರಿ ದೀರ್ಘ ಉಸಿರಾಟ ಆಯಿತು. ಸಮಸ್ಥಿತಿ. ಊರ್ದು ಹಸ್ತ ನಮಸ್ಕಾರ. ಉಸಿರು ತೋಳ್ತಾ 2 ಕೈಗಳನ್ನು ನಿಧಾನವಾಗಿ ಮೇಲೆ ಜೋಡಿಸಲು ಸಾಧ್ಯವಾದಷ್ಟು ಹಿಂದೆ ಬಾಗಿ ಬೆರಳು ಕಣ್ಣುಗಳು ಬೆಳ್ಳಿ ತುದಿ ನೋಡ್ತಾರೆ ಸ್ಥಿತಿಯಲ್ಲಿ ಉಸಿರಾಟ. 3 ದೀರ್ಘ ಉಸಿರಾಟ. ಹಾಗೆ ರೇಚಕದೊಂದಿಗೆ ಸೊಂಟದಿಂದ ಬಾಗಿ 2 ಹಸ್ತಗಳನ್ನು ನೆಲಕೊರೋಣ. ಹಣೆನ ಮೊಣಕಾಲು ತಾಗಿಸೋ ಪ್ರಯತ್ನಿಸೋಣ. ಸ್ಥಿತಿಯಲ್ಲಿ ದೀರ್ಘವಾದ ಉಸಿರಾಟ. ಉಸಿರಾಟ ವೆರಿ 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 ಇಂಪಾರ್ಟೆಂಟ್. ಯಾಕಂದರೆ ನಾವು ಸರಿಯಾದ ರೀತಿಯಲ್ಲಿ ಉಸಿರಾಟ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಎಷ್ಟೊಂದು ಡಿಸೀಸ್ನ ಕ್ಯೂರ್ ಮಾಡಬಹುದು. ಎಡಗಾಲ ಹಿಂದೆ ಏಕಪಾದ ಪ್ರಸರಣಾಸನ. ಬಲಗಾಲ ಎದೆ ಬರ್ತಾ ಇರಲಿ, 2 ಕೈಗಳು ಸಂಪೂರ್ಣ ನೆಲಕೂರಿರಲಿ, ದೃಷ್ಟಿ ಆಕಾಶ ನೋಡ್ತಾ ಇರಲಿ. ಅಧೋಮುಖ ಶ್ವಾಸಾಸನ. ಷಡಂಗಾಸನ. ವಿಶ್ರಾಂತಿದಾಯಕ ಆಸನ. ಸ್ಥಿತಿಯಲ್ಲಿ ವಿಶ್ರಾಂತಿ ಪಡೆಯೋಣ. ಅಷ್ಟಾಂಗ. ಅಷ್ಟ ಅಂದರೆ 8, ದೇಹದ 8 ಅಂಗಗಳು. ಹಣೆಯ ಭಾಗ, ಕಣ್ಣುಗಳು ಮುಚ್ಚಿದಲ್ಲಿ ಹಣೆಯ ಭಾಗ, ಎದೆಯ ಭಾಗ, ಮೊಣಕಾಲುಗಳು, ಎಟ್ಟೆಗಳು, ಕಾಲು ಬೆರಳುಗಳಾಗ್ತಾ ಇರ್ತಾರೆ. ದೇಹದ 8 ಅಂಗಗಳನ್ನು ಅದಕ್ಕೆ ಅಷ್ಟಾಂಗ ಪಾದಾಸನ ಅಂತಾರೆ. ಕುಂಭಕ ಸ್ಥಿತಿ. ಉಸಿರಾಟ ಬೇಡ ಈ ಸ್ಥಿತಿಯಲ್ಲಿ. ಹಾಗೆ ಉಸಿರು ತಗೊಳ್ತಾ ಭುಜಂಗಾಸನ. ದೃಷ್ಟಿ ಆಕಾಶ ನೋಡ್ತಾನೆ. ಸ್ಥಿತಿ ದೀರ್ಘ ಉಸಿರಾಟ. ಬೆನ್ನು ಈಗ ಫುಲ್ ಎಕ್ಸ್ಟೆಂಡ್ ಆಗಿರ್ಬೇಕು. ಎಸ್. ಭುಜಂಗ ಅಂದರೆ ಸ್ವಲ್ಪ ಹಾವು ಹೇಗೆ ಎಡೆ ನಿಂತಿರ್ತದಲ್ಲ ಹಾಗೆ ಇದಿರ್ತದೆ, ನಮ್ಮ ದೇಹ ಇರ್ತದೆ. ಅದಕ್ಕೆ ಭುಜಂಗಾಸನ ಅಂತ ಹೇಳ್ತೀವಿ. ಅದು ಮುಖಶ್ವಾಸಾಸನ. 2 ಹಸ್ತಗಳು ನೆಲ್ಕೊಡ್ರಿ. ದೇಹ ಒಂದು ಬೆಟ್ಟದ ರೀತಿಯಲ್ಲಿ ಇರ್ತದೆ. ಸ್ಥಿತಿಯಲ್ಲಿ ದೀರ್ಘ ಉಸಿರಾಟ. ಎಡಗಾಲ ಮುಂದೆ. ಸಾರಿ, ಎಸ್. ಭ್ರೂಮಧ್ಯ ದೃಷ್ಟಿ. ಸ್ಥಿತಿಯಲ್ಲಿ ಉಸಿರಾಟ. ಉತ್ತಾನಾಸನ. 2 ಹಸ್ತಗಳನ್ನ ಸಂಪೂರ್ಣ ನೆಲಕೂರಿ. ಕಾಲುಗಳನ್ನು ಮೊಣಕಾಲು ಮಡಚಿದ್ ಬೇಡ. ಹಣೆನ ಮೊಣಕಾಲಿಗೆ ತಾಗಿಸೋ ಪ್ರಯತ್ನಿಸೋಣ. ಹಣೆ ಕಾಲುಗಳನ್ನು ನೇರ ಮಾಡಿ ಸರಿಯಾದ ಸ್ಥಿತಿಯಲ್ಲಿ ಮಾಡೋದ್ರಿಂದ ಲಾಭಗಳು ಜಾಸ್ತಿ. ದೀರ್ಘ ಉಸಿರಾಟ. ಈ ಆಸನದಲ್ಲಿ ಮನಸ್ಸು ತುಂಬ ನಿರಾಳಗೊಳ್ಳುತ್ತದೆ. ಹಾಗೆ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬರೋಣ. 2 ಕೈಗಳನ್ನು ಜೋಡಿಸೋಣ. ಸಾಧ್ಯವಾದಷ್ಟು ಹಿಂದೆ ಬಾಗಿ ಸ್ಥಿತಿಯಲ್ಲಿ ದೀರ್ಘ ಉಸಿರಾಟ. 3 ದೀರ್ಘ ಉಸಿರಾಟ. ನಿಧಾನವಾಗಿ ಕೈಗಳನ್ನು ಇಳಿಸೋಣ. ಇದೇ ಹತ್ರ ನಮಸ್ಕಾರ ಸ್ಥಿತಿ. ಸೊ ನಾವೇನೋ ಒಂದು ಕೆಲಸ ಮಾಡಿದಾಗ ಒಂದು ಫಲವನ್ನು ಅಪೇಕ್ಷಿಸ್ತೇವಲ್ಲ. ಸೊ ಫಲಶ್ರುತಿ ಮಂತ್ರ ಹೇಳ್ತೇವೆ. ಸೂರ್ಯ ನಮಸ್ಕಾರದಿಂದ ನಮ್ಗೆ ಏನು ಲಾಭ ಆಗುತ್ತೆ, ಅದರಿಂದ ಏನು ಫಲ ಬೇಕು ಅಂತ ಸೂರ್ಯನಲ್ಲಿ ಕೇಳೋದಕ್ಕೆ ಒಂದು ಫಲಶ್ರುತಿ ಮಂತ್ರ ಇದೆ. ಇದೇ ಹತ್ರ ನಮಸ್ಕಾರ ಸ್ಥಿತಿ. ಬುಧವಾಗಿ ಮುಂಚೂಣ ಫಲಶ್ರುತಿ ಮಂತ್ರವನ್ನು ಹೇಳ್ತೀನಿ, ಮನಸ್ಸಲ್ಲೇ ಹೇಳಿ. ಅಭ್ಯಾಸ ಆದ ನಂತರ ನೀವು ಪಠಿಸಬಹುದು. ಆದಿತ್ಯಸ್ಯ ನಮಸ್ಕಾರಾನ್ ಯೇ ಕುರ್ವಂತಿ ದಿನೇ ದಿನೇ ಆಯುರ್ ಪ್ರಜ್ಞಾಬಲಂ ವೀರ್ಯಂ ತೇಜಸ್ ಶಶಾಂಕ ಜಾಯತೆ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಆತ್ಮ ಪ್ರದಕ್ಷಿಣೆಯನ್ನು ಮಾಡ್ತೀವಿ. ಆದಿ ಭೌತಿಕವಾಗಿ ನಿಮ್ಮ ಬಲಗಡೆಯಿಂದ ತಿರುಗಬೇಕು.
ಮುಕ್ಕೋಟಿ ದೇವರಿಗೆ ನಮಸ್ಕರಿಸುವುದು. ಆದಿ ಭೌತಿಕವಾಗಿ ಪಂಚಭೂತಗಳಿಗೆ ನಮಸ್ಕರಿಸುವುದು. ಆದಿ ದೈವಿಕವಾಗಿ ಮುಕ್ಕೋಟಿ ದೇವರಿಗೆ ನಮಸ್ಕರಿಸೋಣ. ಹಾಗೂ ಆಧ್ಯಾತ್ಮಿಕವಾಗಿ 3 ಸುತ್ತ ಆದ್ಮೇಲೆ ಭೂನಮನ ಮಂತ್ರವನ್ನು ಹೇಳ್ತೀವಿ. ಸಮುದ್ರ ವಸನೇ ದೇವಿ ಪರ್ವತಸ್ಥಳ ಮಂಡಲೈ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಾಮಿ. ಸೊ ಭೂಮಿ ತಾಯಿ ನಿಂತೆ ಓಡಾಡ್ತಾ ಇದ್ದಿಲ್ಲ, ಹಾಗಾಗಿ ಮನ್ನಿಸುವಂತ ಬೇಡದು. ಈ ತಾಯಿ ನಿಂತೆ ನಿಮ್ಮ ಮೇಲೆ ಓಡಾಡ್ತಾ ಇದ್ದೆ. ಒಮ್ಮೆ ಎಡಗೈ ಮುಂದೆ, ಒಮ್ಮೆ ಬಲಗೈ ಮುಂದೆ, ಇನ್ನೊಮ್ಮೆ ಹಣೆಯನ್ನು ತಾಗಿಸಿ ನಮಸ್ಕರಿಸಿ ಮೇಲೆ ಬರೋಣ. ಸೂರ್ಯ ನಮಸ್ಕರಿಸ್ತೀವಿ. 3 2 1 ವಿಶ್ರಾಂತಿ. ಸೊ ಕಮ್ ಟು ದ ರೆಸ್ಟ್ ಪೊಸಿಷನ್. ವಿಶ್ರಾಂತಿ ಪಡೆಯೋಣ. ಸೂರ್ಯದೇವನಿಂದ ಸೂರ್ಯ ನಮಸ್ಕಾರದಲ್ಲಿ ದೇಹದಲ್ಲಿ ಆದಂಥ ಬದಲಾವಣೆಗಳನ್ನು ಗಮನಿಸ್ತಾ ಹೋಗೋಣ. ಸೂರ್ಯ ನಮಸ್ಕಾರದಿಂದ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಹೆಚ್ಚಾಗಿರುತ್ತದೆ. ಹೃದಯದ ಭಾಗಕ್ಕೆ ಉತ್ತಮವಾದ ಆಕ್ಸಿಜನ್ ಪೂರೈಕೆ ಹಾಗೂ ರಕ್ತ ಸಂಚಾರ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರ್ತದೆ. ದೇಹದಲ್ಲಿ ಸುತ್ತಲಿರುವ ತರಂಗಗಳನ್ನು ಗಮನಿಸ್ತಾ ಹೋಗೋಣ. ಬೆವರು ಬಂದಿದ್ರೆ ಹಾಗೆ ಮಸಾಜ್ ಮಾಡಿ. ಈ ಬೆವರಿನಲ್ಲಿ ಅಗಾಧವಾದ ಶಕ್ತಿಯಿಂದ ಬ್ಯೂಟಿ ಪಾರ್ಲರ್ ಹೋಗೋ ಅವಶ್ಯಕತೆ ಇಲ್ಲ. ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬ ಗ್ಲೋ ಬರ್ತದೆ. ನನಗೆ ಇತ್ತೀಚೆಗೆ ಕೇಳ್ತಾರೆ, ಏನ್ರಿ ನಿಮ್ಮ ಮುಖ ತುಂಬ ಹೊಳಿತಾ ಇರ್ತದೆ. ಸೊ ಸೂರ್ಯ ನಮಸ್ಕಾರ ಮಾಡಿದ ಮೇಲೆ ಈ ಥರ ಬರುವ ಬೆವರನ್ನು ಮಸಾಜ್ ಮಾಡ್ಕೊಳ್ಳೋದ್ರಿಂದ ನ್ಯಾಚುರಲ್ ಫೇಶಿಯಲ್ ಮಸಾಜ್ ಆಗ್ತದೆ. ನಾವು ಯಾರು ಜಿಮ್ಮಿಗೆ ಹೋಗಿ ದುಡ್ಡು ಖರ್ಚು ಮಾಡೋ ಅವಶ್ಯಕತೆನೇ ಬರೋದಿಲ್ಲ. ಯೋಗಾಭ್ಯಾಸ ಮಾಡೋದ್ರಿಂದ ಎಷ್ಟೊಂದು ಲಾಭ ನೋಡಿ. ಮನಸ್ಸು ಕಂಟ್ರೋಲ್ ಬರ್ತದೆ, ದೇಹ ಕಂಟ್ರೋಲ್ ಬರ್ತದೆ, ಬ್ಯೂಟಿ ಹೆಚ್ಚಾಗ್ತದೆ, ದೇಹ ಕಬ್ಬಿಣದ ಹಾಗೆ ಸ್ಟ್ರಾಂಗ್ ಆಗ್ತದೆ. ಓಕೆ. ಸೊ ನೆಕ್ಸ್ಟ್, ರಕ್ತ ಸಂಚಾರ ಹೆಚ್ಚಾಗಿರ್ತದೆ ಸೂರ್ಯ ನಮಸ್ಕಾರದಿಂದ. ಅದನ್ನು ಸಮಸ್ಥಿತಿ ತಗೊಳ್ಳೋಕೆ ಅರ್ಧ ಕಟಿ ಚಕ್ರಾಸನ ಮಾಡ್ತೀವಿ. ಸಮಸ್ಥಿತಿ ಬರೋಣ. ತಾಡಾಸನ ಸ್ಥಿತಿ ಅಂತ ಹೇಳ್ತೀವಿ. ಓಕೆ. ಸ್ಟ್ಯಾಂಡ್ ಸ್ಟ್ರೈಟ್, ದೇಹನ ಬದಿಗೊಳಿಸೋಣ. ಬಲಗೈ ಏಕಂ ದ್ವಿ ತ್ರೀನಿ. ನಮ್ಮ ಎಡದ ಭಾಗ ಈ ಪೊಸಿಷನಲ್ಲಿ ಬಲಗಡೆ ಭಾಗದಲ್ಲಿ ಪಕ್ಕೆಲುಗಳಲ್ಲಿ ಫುಲ್ ಸೆಳೆತಾ ಇರಲಿ. ಕೈ ನೇರವಾಗಿ ಸಾಧ್ಯವಾದಷ್ಟು ಎಡವಾಗಿ, ಎಡಗೈ ಕೆಳಗಡೆ ಜಗ್ತಾ ಇರಲಿ, ಬಲಗೈ ಮೇಲ್ಗಡೆ ಸೆಳ್ತಾ ಇರಲಿ. ಸ್ಥಿತಿಯಲ್ಲಿ ದೀರ್ಘ ಉಸಿರಾಟ. 1 2 3 4 5 6 7 8 9 10 ಶಟು ಸಪ್ತ ಅಷ್ಟ ನವ ದಶ. ಇವಾಗ ಅದರ ಸರ್ ಅಪೋಸಿಟ್ ಸೈಡ್ ಏಕಂ ದ್ವಿ ತ್ರೀನಿ ಚತ್ವ. ಸಾಧ್ಯವಾದಷ್ಟು ನಮ್ಮ ಬಲಗಡೆ ಭಾವನ, ಬಲಗೈ ಕೆಳಗಡೆ ಜಗ್ತಾಗಲಿ, ಎಡಗೈ ಕಿವಿತಾಗಲಿ, ಪಕ್ಕೆಲುಗಳಲ್ಲಿ ಸೆಳ್ತಾ, ಕೆಲವರಿಗೆ ಮುಂದೆ ಬಾಗಿದ್ವಿ. ಸೊ ಈ ಪೋರ್ಷನ್ ಕರೆಕ್ಟಾಗಿ ಹೀಗೆ ಸ್ಥಿತಿಯಲ್ಲಿ ದೀರ್ಘ ಉಸಿರಾಟ. 1 2 4 5 6 7 8 9 10 ಶಟು ಸಪ್ತ ಅಷ್ಟ ನವ ದಶ. ನೆಕ್ಸ್ಟ್ ವೃಕ್ಷಾಸನ ಸಿದ್ಧತೆ ಮಾಡೋಣ. ಏಕಾಗ್ರತೆ ಹೆಚ್ಚಾಗ್ತದೆ. ಮೊದಲಿಗೆ ಬಲಗಾಲನೇ ಇಟ್ಕೊಳ್ಳಿ. ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನ ಅಬ್ಸರ್ವ್ ಮಾಡಿ. ಸೊ ದಿಸ್ ಇಸ್ ದ ವೃಕ್ಷಾಸನ ಪೊಸಿಷನ್. ರಾವಣ ಇದೇ ಸ್ಥಿತಿಯಲ್ಲಿ 14 ವರ್ಷ ನಿಂತು ಶಿವನ ತಪಸ್ ಮಾಡಿದ್ರಂತೆ. ಆಗ ಶಿವ ಬಂದು ಇದು ಮಾಡಿದೆ ನೋಡಿ. ಇಮ್ಯಾಜಿನ್ ಮಾಡಿ, 14 ವರ್ಷ ಮಳೆ, ಚಳಿ, ಬಿಸಿಲು ಅಂದರೆ ಒಂದೇ ಪೊಸಿಷನ್ ಅಂದರೆ ಎಷ್ಟು ದೇಹಕ್ಕೆ ಎಷ್ಟು ಸ್ಟೆಮಿನಾ ಬೇಕು. ಸೊ ನಾವು 14 ನಿಮಿಷನೇ ನಿಲ್ಲಕ್ಕಾಗಲ್ಲ. be in the position, one particular point observe ಮಾಡಿ. 1 2 3. ಎತ್ತರ ಬೆಳೆಯೋದಕ್ಕೆ ಉತ್ತಮ ಆಸನ. ಏಕಾಗ್ರತೆ ಹೆಚ್ಚಿಸುತ್ತೆ. ಮಕ್ಕಳು ಪ್ರತಿನಿತ್ಯ ಈ ಆಸನ ಮಾಡೋದ್ರಿಂದ ಮೆಮೊರಿ ಪವರ್ ತುಂಬ ಚೆನ್ನಾಗಾಗ್ತದೆ. 4 5 6 7 8 9 10. ಇದೇ ಥರ ನಮಸ್ಕಾರ ಸ್ಥಿತಿ, ಚಿನ್ಮುದ್ರೆ, ಡೌನ್. ನಾವು ಅಪೋಸಿಟ್ ಸೈಡ್ ಎಡಗಾಲನ್ನು ಇಟ್ಕೊಳ್ಳಿ. ನಿಧಾನವಾಗಿ ಸುತ್ತೋಟ ಎರಡು ಕೈಗಳನ್ನು ಮೇಲೆ ಜೋಡಿಸೋಣ. ಈ ವೃಕ್ಷಾಸನ. ವೃಕ್ಷ ಹೇಗೆ ಒಂದೇ ಕಾಲಿನಲ್ಲಿ ನಿಂತಿರ್ತದಲ್ಲ, ಹಾಗೆ ನಾವು ಒಂದೇ ಕಾಲಿನಲ್ಲಿ ನಿಂತ್ಕೊಳ್ಳೋದ್ರಿಂದ ಆ ಪರ್ಟಿಕ್ಯುಲರ್ ಕಾಲಿನ ಮೂಳೆ ಮಸಲ್ಸ್ ಫುಲ್ ಸ್ಟ್ರಾಂಗ್ ಆಗಿ ಕಾಲು ನೋವುಗಳು ಬರಲ್ಲ. ಎತ್ತರ ಬೆಳೆಯೋದಕ್ಕೆ ಉತ್ತಮ ಆಸನ. ಏಕಾಗ್ರತೆ ಹೆಚ್ಚಿಸುತ್ತೆ. ಏನಾದರೂ ಜೀವನದಲ್ಲಿ ಸಾಧನೆ ಮಾಡಲೇಬೇಕು ಅನ್ನೋ ಛಲ ಬರ್ತದೆ. ಸೊ ನನಗೂ ಸಾಧನೆ ಮಾಡಬೇಕು ಅನ್ನೋ ಛಲ ಬಂದಿತ್ತು. ಇದರಿಂದನೇ ಇರಬೇಕು. ಪ್ರತಿನಿತ್ಯ ಅಭ್ಯಾಸ ಮಾಡ್ತೀವಿ. ಸೊ ಗುಡ್. ಎನಿ ಗುಡ್ ಹ್ಯಾಬಿಟ್ಸ್ ಆರ್ ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ದ ಸೊಸೈಟಿ, ಗುಡ್ ಫಾರ್ ದ ನೇಷನ್. ಇದೇ ಥರ ನಮಸ್ಕಾರ ಸ್ಥಿತಿ, ಡೌನ್. ಕೊಂಚ ವಿಶ್ರಾಂತಿಯನ್ನು ಪಡೆಯೋಣ. ಸೊ ಪಶ್ಚಿಮ ನಮಸ್ಕಾರಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳೋಣ.
ಅದಕ್ಕೋಸ್ಕರ ಈ ರೀತಿ ಇರಬೇಕು. ಇನ್ನೂ ನಂದು ಅಕ್ಯುರೇಟಾಗಿ ಬರಲ್ಲ, ನಂದು ಬಾಡಿ ಇನ್ನೂ ಫ್ಲೆಕ್ಸಿಬಲ್ ಇಲ್ಲ, ಯಾಕಂದರೆ ವಯಸ್ಸಾದ್ಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಅಭ್ಯಾಸ. ನಾನು 41. ಸುಸ್ತಿ ಬನ್ನಿ ಹೀಗೆ ಉಸಿರು ತಗೊಳ್ತಾ ಸಾಧ್ಯವಾದಷ್ಟು ಹಿಂದೆ ಬಾಗಿ ಪಶ್ಚಿಮ ನಮಸ್ಕಾರಾಸನ. 1 2 3 4 5 6 7 8 9 10. ಉಸಿರು ಬಿಡ್ತಾ ನೇರ ಹಾಗೆ ಉಸಿರು ತಗೊಳ್ತಾ ಮುಂದೆ ಬಾಗೋಣ. ದೃಷ್ಟಿ ನೇರವಿರಲಿ, ಸ್ಥಿತಿಯಲ್ಲಿ ಉಸಿರಾಟ. 1 2 3 4 5 6 7 8 9 10. ನಿಧಾನವಾಗಿ ಮೇಲೆ ಇರೋಣ. ಕೈಗಳನ್ನು ಇಳಿಸೋಣ. ವಿಶ್ರಾಂತಿ ಪಡೆಯೋಣ. ಹಬ್ಬ ಸಾಕಲ್ವ, ಶವಾಸನಕ್ಕೆ ಸಿದ್ಧತೆ ಮಾಡ್ಕೊಳ್ಳೋಣ. ಸೊ ಹೊಸದಾಗಿರೋದ್ರಿಂದ ಜಾಸ್ತಿ ನೋವು ಜಾಸ್ತಿ ಆಗ್ತದೆ. ಸೊ ಶವಾಸನದಲ್ಲಿ ದೇಹದ ಪ್ರತಿಯೊಂದು ಅಂಗಾಂಗಗಳಿಗೂ ವಿಶ್ರಾಂತಿ ನೀಡ್ತಾ ಹೋಗ್ತದೆ. ಊರ್ಧ್ವ ನಮಸ್ಕಾರಾಸನ. 2 ಕೈಗಳನ್ನು ಜೋಡಿಸಿ ಕೊಂಚ ಕುಸಿಯೋಣ. ಎದೆ ಹತ್ರ ನಮಸ್ಕಾರ ಸ್ಥಿತಿ. 2 ಕೈಗಳು ನೇರ ಹಾಗೆ ಕುಸಿತಾ 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 ಸಿಂಹಾಸನ ಸ್ಥಿತಿಗೆ ಬನ್ನಿ. ಒಂದು ಚೇರ್ ಇದೆ, ಸಿಂಹಾಸನದ ಮೇಲೆ ಕುಳಿತಿದ್ದೇವೆ ಅಂತ ಅಂದ್ಕೊಳ್ಳೋಣ. ಹಾಗೆ ನಿಧಾನವಾಗಿ ಸಂಪೂರ್ಣ ಕುಸಿದು ಈ ಪೊಸಿಷನಲ್ಲಿ ಉಸಿರಾಟ ಮಾಡಿ. ಇದು ಮನಸ್ಸು ದೇಹ ನಿರಾಳಗೊಳ್ಳುತ್ತದೆ ಅಂತ ದುಃಖ ದುಮ್ಮಾನ ಹೇಳಿದ್ರೆ ಕಡಿಮೆ ಆಗ್ತದೆ. ಹಾಗೆ ಸಮತಂಡಾಸನ ಬರೋಣ. ಪೂರ್ವ ದಿಕ್ಕಿಗೆ ತಲೆ ಮಾಡಿ, ಪೂರ್ವ ದಿಕ್ಕಿಗೆ ತಲೆ ಮಾಡಿ ವಿಶ್ರಾಂತಿಯನ್ನು ಪಡೆಯೋಣ. ಸೊ ಶವಾಸನ ಅಥವಾ ವೃತ್ತಾಸನ ಇದನ್ನು ಮಾಡೋದ್ರಿಂದ 5-10 ನಿಮಿಷ ಸರಿಯಾಗಿ ಮಾಡೋದ್ರಿಂದ ದೇಹಕ್ಕೆ ಸಂಪೂರ್ಣವಾದ ರೆಸ್ಟ್ ಸಿಕ್ಕ ಹಾಗೆ ಅನುಭವ ಆಗ್ತದೆ. ಗಾಢ 2 ಗಂಟೆ ಗಾಢ ನಿದ್ರೆ ಜಾರಿದ ಅನುಭವ ಆಗ್ತದೆ 20 ನಿಮಿಷ ಮಾಡೋದ್ರಿಂದ. 2 ಕಾಲುಗಳ ನಡುವೆ ಕೊಂಚ ಅಂತರ ಇರಲಿ. 1 feet ಡಿಸ್ಟೆನ್ಸ್ ಬಿಟ್ವೀನ್ ದ ಲೆಗ್ಸ್. 2 ಕೈಗಳು ಹಸ್ತಗಳು ಆಕಾಶ ನೋಡ್ತಾ ಇರಲಿ. ನಿಧಾನವಾಗಿ ದೀರ್ಘವಾಗಿ ಉಸಿರು ತಗೊಳ್ಳ. ಹಾಗೆ ಉಸಿರು ತಗೊಳ್ತಾ ತಗೊಳ್ತಾ ದೇಹವನ್ನು ಬಿಗಿಗೊಳಿಸೋಣ. ಉಸಿರನ್ನು ಹಿಡಿದಿಟ್ಕೊಳ್ಳೋಣ. ಹೋಲ್ಡ್ ಯುವರ್ ಬ್ರೆತ್. ಹಾಗೆ ಉಸಿರು ಬಿಡುತ್ತಾ ರಿಲ್ಯಾಕ್ಸ್ ಯುವರ್ ಬಾಡಿ. ತಲೆಯಲ್ಲಿ ಯಾವುದೇ ಆಲೋಚನೆಗಳು ಬೇಡ. ಗಮನ ವಿವರಣೆ ಕಡೆ ಇರಲಿ. ನಾವು ಯಾವ ಅಂಗಾಂಗದ ಮೇಲೆ ಹೇಳ್ತೀವಿ ಆ ಅಂಗಾಂಗದ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ ಅವುಗಳಿಗೆ ಆಂತರಿಕ ಕಣ್ಣುಗಳಿಂದ ಮಸಾಜ್ ಮಾಡಿಕೊಳ್ಳೋ ಅನುಭವಿಸಿ ವಿಶ್ರಾಂತಿಯನ್ನು ನೀಡ್ತಾ ಹೋಗೋಣ. ಸೊ ಮೊದಲಿಗೆ ನಮ್ಮ ಗಮನವನ್ನು ಪಾದದ ಬೆರಳುಗಳ ಮೇಲೆ ತಗೊಂಡ್ಬರೋಣ. ಪಾದದ ಬೆರಳುಗಳನ್ನು ಗಮನಿಸೋಣ. ಕಣ್ಣುಗಳು ಮುಚ್ಚಿದ್ದಿರಬೇಕು. ಪಾದದ ಬೆರಳುಗಳು, ಉಗುರಿನ ತುದಿ, ಅಂಗಾಲುಗಳನ್ನು ಗಮನಿಸೋಣ. ಪಾದದ ಮಣಿಕಟ್ಟುಗಳನ್ನು ಗಮನಿಸೋಣ. ಆ ಪಾದದ ಬೆರಳುಗಳಲ್ಲಿರುವ ಬಿಟ್ವೀನ್ ದ ಲೆಗ್ಸ್ ದರ್ ಈಸ್ ಸಮ್ ಮಸಲ್ಸ್, ಮೂಳೆಗಳು ಮಸಲ್ಸ್ ಇದೆ, ಅದನ್ನು ಗಮನಿಸ್ತಾ ಆಂತರಿಕ ಕಣ್ಣಿಂದ ಮಸಾಜ್ ಮಾಡ್ತಾ ಹೋಗೋದು. ಹಾಗೆ ಅವುಗಳಿಗೆ ವಿಶ್ರಾಂತಿ ನೀಡೋಣ. ಕೊಂಚ ಮೇಲೆ ಬಂದರೆ ದೇಹದಲ್ಲಿ ಅತಿ ಸೂಕ್ಷ್ಮವಾದ ಮೂಳೆ ಮೀನು ಖಂಡದ ಭಾಗ, ಅದನ್ನು ಗಮನಿಸೋಣ. ಮೊಣಕಾಲಿನ ಚಿಪ್ಪುಗಳನ್ನು ಗಮನಿಸೋಣ. ಮೇಲ್ಭಾಗ, ಕೆಳಭಾಗ, ಎಡಕ್ಕೆ ಬಲಕ್ಕೆ. ಆ ಮೊಣಕಾಲುಗಳ ಮಧ್ಯೆ ಒಂದು ಜೆಲ್ ಇರ್ತದೆ. ಆ ಜೆಲ್ ಹೆಸರು ನೆನಪು ಬರ್ತಾ ಇಲ್ಲ. ಅದು ವಯಸ್ಸಾದ ಹಾಗೆ ಆದ ಹಾಗೆ ಅದು ಡ್ರೈ ಆಗ್ತಾ ಹೋಗ್ತದೆ. ಸೊ ಆ ಜೆಲ್ ಅಗಾಧವಾಗಿ ಉತ್ಪತ್ತಿ ಆಗ್ತಾ ಇದೆ ಅಂತ ಅನುಭವಿಸೋಣ. ಯಾಕಂದರೆ ನಾವೇನು ಊಹೆ ಮಾಡ್ಕೊತೀವೋ ಅದೇ ಥರ ನಮ್ಮ ದೇಹ ಆಗುತ್ತೆ. ತೊಡೆಯ ಸ್ನಾಯುಗಳನ್ನು ಗಮನಿಸೋಣ. ಮೇಲ್ಭಾಗ, ಕೆಳಭಾಗ, ಎಡಕ್ಕೆ ಬಲಕ್ಕೆ. ಹಾಗೆ ಬೆನ್ನಿನ ಭಾಗವನ್ನು ಗಮನಿಸೋಣ. ಸೊಂಟದ ಭಾಗವನ್ನು, ಸೊಂಟದ ಸುತ್ತಲಿನ ಪ್ರದೇಶವನ್ನು ಗಮನಿಸೋಣ. ವಿಶ್ರಾಂತಿಯನ್ನು ಪಡೆಯೋಣ. ಸಂಪೂರ್ಣ ಪಾದಗಳಿಗೆ, ಕಾಲುಗಳಿಗೆ ವಿಶ್ರಾಂತಿಯನ್ನು ನೀಡೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ಬೆನ್ನಿನ ಭಾಗವನ್ನು ಗಮನಿಸೋಣ. ಲೋವರ್ ಸ್ಪೈನ್, L1, L2, L3, L4, L5, ಮಿಡಲ್ ಸ್ಪೈನ್, ಅಪ್ಪರ್ ಸ್ಪೈನ್. ಹಾಗೆ ನಾಭಿಯ ಪ್ರದೇಶವನ್ನು ಗಮನಿಸೋಣ. ಮಕ್ಕಳ ಪ್ರದೇಶವನ್ನು, ಸಣ್ಣ ಕರುಳು, ದೊಡ್ಡ ಕರುಳು, ಎದೆ, ಗೂಡು, ಶ್ವಾಸಕೋಶ ಇವುಗಳನ್ನು ಗಮನಿಸೋಣ. ಸಂಪೂರ್ಣ ಬೆನ್ನಿನ ಭಾಗಕ್ಕೆ ವಿಶ್ರಾಂತಿಯನ್ನು ನೀಡೋಣ. ವಿಶ್ರಾಂತಿ. ಭುಜಗಳನ್ನು ಗಮನಿಸೋಣ. ತೋಳುಗಳು, ಮೊಣಕೈ ಚಿಪ್ಪುಗಳು,
ಮುಂಗೈಗಳು, ಹಸ್ತದ ಮಣಿಕಟ್ಟುಗಳು, ಹಸ್ತದ ಬೆರಳುಗಳನ್ನು ಗಮನಿಸೋಣ. ಹಸ್ತದ ಮೇಲ್ಭಾಗ, ಹಿಂಭಾಗ, ಉಗುರಿನ ತುದಿ, ಸಂಪೂರ್ಣ ಕೈಗಳಿಗೆ ವಿಶ್ರಾಂತಿ. ಹಾಗೆ ಕತ್ತಿನ ಭಾಗವನ್ನು ಗಮನಿಸೋಣ. ಕತ್ತಿನ ಮೇಲ್ಭಾಗ, ಕೆಳಭಾಗ, ಎಡಕ್ಕೆ ಬಲಕ್ಕೆ, ಭುಜಗಳಿಗೆ. ಮುಖಮಂಡಲವನ್ನು ಗಮನಿಸೋಣ. ಹಣೆಯ ಭಾಗ, ಹುಬ್ಬುಗಳನ್ನು ಗಮನಿಸಿ. ಗದ್ದ, ಗಲ್ಲ, ಕೆನ್ನೆ, ತುಟಿ, ಮೂಗು, ಕಿವಿ, ನಾಲಿಗೆ, ಕೂದಲಿನ ತುದಿ ಅಡಿಯಿಂದ ಮುಡಿಯವರೆಗೂ, ನೆತ್ತಿಯ ಭಾಗದಿಂದ ಹಿಡಿದು ಪಾದದ ಕಿರುಬೆರಳಿನವರೆಗೂ ಸಂಪೂರ್ಣ ದೇಹಕ್ಕೆ ವಿಶ್ರಾಂತಿಯನ್ನು ನೀಡೋಣ. ಹಾಗೆ ಗಾಢನಿಂದ ಜಾರೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ಗೋ ಟು ದ ಡೀಪ್ ಸ್ಲೀಪ್. ನಾವು ಗಾಢ ನಿದ್ರೆಗೆ ಜಾರ್ತಾ ಇದ್ದೀವಿ. ಹಿಂದೆಂದು ಆಗದೇವಂತ ನಿದ್ರೆ ಅನ್ನುವ ನಮ್ಮ ದೇಹಕ್ಕೆ ಆಗ್ತಾ ಇದೆ. ಯಾವುದೇ ವಿವರಣೆ ಇರೋದಿಲ್ಲ. 1 ನಿಮಿಷ ಗಾಢ ನಿದ್ರೆಗೆ ಜಾರೋಣ. ನೆಕ್ಸ್ಟ್ ವಿವರಣೆ ಅಂತಾದ್ಮೇಲೆ ಎಚ್ಚರ ಆಗೋಣ. ನಿಧಾನವಾಗಿ ಕೈ ಬೆರಳುಗಳಿಗೆ, ಕಾಲು ಬೆರಳುಗಳಿಗೆ ಚಾಲನೆ ನೀಡೋಣ. ಕತ್ತನ್ನು ಒಮ್ಮೆ ಎಡಕ್ಕೆ ಬಲಕ್ಕೆ ರೊಟೇಷನ್ ಮಾಡೋಣ. ಎಡಗಾಲನ್ನು ಮಡಚಿ ತೊಡೆ ಹತ್ರ ಇಟ್ಕೊಳ್ಳೋಣ. ಎಡಗೈನ ಎದೆ ಮೇಲೆ ಇಟ್ಕೊಳ್ಳಿ. ಕೊಂಚ ಬೋರನಾಗಿ ಬಲಗಡೆ ತಿರುಗೋಣ. ಮಗುವಿನ ರೀತಿಯಲ್ಲಿ ವಿಶ್ರಾಂತಿ ಪಡೆಯೋಣ. ಒಂದು ಮಗು ಹೇಗೆ ತಾಯಿಯ ಗರ್ಭದಲ್ಲಿ ವಿಶ್ರಾಂತಿ ಪಡಿತಾರೆ ಅಂತದಲ್ಲ, ಹಾಗೆ ನಾವು ಇದು ಭ್ರೂಣಾವಸ್ಥೆ ಅಂತಾರೆ. ಭ್ರೂಣಾವಸ್ಥೆಯಲ್ಲಿ ವಿಶ್ರಾಂತಿಯನ್ನು ಪಡೆಯೋಣ. ಹಾಗೆ ಹೊಟ್ಟೆ ಕೈ ಮಲ್ಗೋಣ. ದೀರ್ಘದಂಡ ನಮಸ್ಕಾರ ಸ್ಥಿತಿ ಬರೋಣ. ಕಣ್ಣು ತೆಗೆಯಬೇಡ. ದೀರ್ಘದಂಡ ನಮಸ್ಕಾರ ಸ್ಥಿತಿ. ಕಣ್ಣು ಇಷ್ಟ ಆಗ್ತದೆ. ಜನ್ಮ ನೀಡಿದ ತಂದೆ ತಾಯಿಗಳು ನಮಸ್ಕರಿಸೋಣ. ವಿದ್ಯೆ ಕಲಿಸಿದ ಗುರುಗಳಿಗೆ ನಮಸ್ಕರಿಸೋಣ. ಹಾಗೆ ಜಗತ್ತಿಗೆ ಯೋಗಾಭ್ಯಾಸ ಹೇಳಿಕೊಟ್ಟ ಪತಂಜಲಿ ಮಹರ್ಷಿಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಯೋಗಾಭ್ಯಾಸ ಅರ್ಪಿಸುತ್ತಾ ನಿಧಾನವಾಗಿ ಮೇಲೇರೋಣ. ವಜ್ರಾಸನ, ಸುಖಾಸನ, ನಿಮ್ಗೆ ಇಷ್ಟವಾದ ಆಸನದಲ್ಲಿ ಕುಳಿತುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿದ್ದಲ್ಲಿ ಬುದ್ಧನ ಸ್ಥಿತಿ ಬರೋಣ. ಕಣ್ಣುಗಳು ತೆಗೆದು ಬೇಡ. ಹಾಗೆ 2 ನಿಮಿಷ ಧ್ಯಾನ ಮಾಡೋಣ. ಹೇಗೆ ಬುದ್ಧ ಕುಳಿತಿರ್ತಾರಲ್ಲ, ಎಡಗೈ ಮೇಲೆ ಬಲಗೈ ಇಟ್ಕೊಳ್ಳಿ. ಬುದ್ಧ ಹೇಗೆ ಕುಳಿತಿರ್ತಾರೆ ಹಾಗೆ ಕುಳಿತುಕೊಳ್ಳೋಣ. ಧ್ಯಾನ ಮಾಡುವಾಗ ನಾವು ಉಸಿರನ್ನು ಗಮನಿಸ್ತಾ ಹೋಗ್ತೀವಿ. ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಬೇಕಿದ್ರೆ ಅದನ್ನು ನೋಡಿ. ಇನ್ನು ಅಡ್ವಾನ್ಸ್ಡ್ ಮೆಡಿಟೇಷನ್ ಅಪ್ಲೋಡ್ ಮಾಡೋಣ ಫ್ಯೂಚರ್ ಡೇಸಲ್ಲಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಸೊ ಧ್ಯಾನದಲ್ಲಿ ನಾವು ಉಸಿರನ್ನು ಗಮನಿಸ್ತಾ ಹೋಗೋಣ. ಉಸಿರು ಮೂಗಿನ ಮೂಲಕ, ಗಂಟಲಿನ ಮೂಲಕ ಶ್ವಾಸಕೋಶ, ಎದೆಗೂಡನ್ನು ತಲುಪೋದನ್ನು, ದೇಹದಲ್ಲಿ ಹೋಗೋದನ್ನು ಬರೋದನ್ನು ಗಮನಿಸ್ತಾ ಹೋಗೋಣ. ಆ ಉಸಿರಿನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ ದೀರ್ಘವಾಗಿ ಉಸಿರಾಟ ಮಾಡುವುದರಿಂದ ನಿಧಾನವಾಗಿ ಪ್ರತಿನಿತ್ಯ ಅನುಭವ ಆದ ಹಾಗೆ ನಮ್ಮ ದೇಹದ ಒಳಗಿನ ಅಂಗಾಂಗಗಳು ನಮಗೆ ಕಾಣಿಸೋಕೆ ಶುರುವಾಗ್ತದೆ. You can see how your heart beats. You can see how the lungs function. You can see your liver. ನಿಜವಾಗ್ಲೂ ನೀವು ಅದನ್ನು ನೋಡ್ಬೋದು. ಅಷ್ಟೊಂದು ಅನುಭವ ಆಗ್ತದೆ ಈ ಧ್ಯಾನದಲ್ಲಿ. ಸೊ ಬುದ್ಧ ಏನು ಮಾಡ್ತಾರೆ, ಜಗತ್ತಿನ ಜ್ಞಾನವನ್ನು ಪಡಿಬೇಕು ಅಂತ ಹೇಳ್ಬಿಟ್ಟು ಹೋಗಿ ಬೋಧಿ ವೃಕ್ಷದ ಕೆಳಗಡೆ ಹೀಗೆ ಕೂತ್ಬಿಡ್ತಾರೆ, ಎಲ್ಲವನ್ನು ಪರಿತ್ಯಾಗ ಮಾಡಿ. ಸೊ ಆಗ ಅವರಿಗೆ ಸುಮಾರು 6 ವರ್ಷಗಳ ಕಾಲ ಧ್ಯಾನ ಮಾಡ್ತಾರಂತೆ. ನಾನು ಎಲ್ಲ ಕೇಳಿರೋದು, ಐ ಆಮ್ ನಾಟ್ ಗುಡ್ ಇನ್ ರೀಡಿಂಗ್. ಸೊ ಎಲ್ಲ ಕೇಳಿದ್ದನ್ನು ನಾನು ಹೇಳ್ತೀನಿ, ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡು ಹೇಳ್ತೀನಿ, ಅದು ವಿಡಿಯೋದಲ್ಲಿ ನೋಡ್ತಾನೆ ಹೇಳ್ತಾರೆ. ಸೊ 6 ವರ್ಷಗಳ ಕಾಲ ಅವರು ಬೋಧಿ ವೃಕ್ಷದ ಕೆಳಗಡೆ ಧ್ಯಾನ ಮಾಡ್ತಾ 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 ಇಡೀ ಪ್ರಪಂಚದ ಜ್ಞಾನವನ್ನು ತರಂಗಗಳ ಮೂಲಕ, ಮನಸ್ಸಿನ ತರಂಗಗಳ ಅಂತ ಹೇಳ್ತೀವಿ, ಅದರ ಮೂಲಕ ತಮ್ಮ ದೇಹದಲ್ಲಿ ಬಿಡ್ತಾರೆ. ವೆನ್ ಹಿ ಓಪನ್ ದ ಐಸ್ ಆಫ್ಟರ್ ಲಾಂಗ್ ಮೆಡಿಟೇಷನ್, ಹಿ ಹ್ಯಾಸ್ ಗಾಟ್ ಆಲ್ ದ ನಾಲೆಜ್ ಇನ್ ದ ವರ್ಲ್ಡ್. ಸೊ ಅಷ್ಟೊಂದು ಶಕ್ತಿ ಧ್ಯಾನದಲ್ಲಿ ಇರ್ತದೆ. ಉಸಿರಿನ ಮೇಲೆ ಗಮನಿಸ್ತಾ ಉಸಿರಾಟ ಮಾಡ್ತಾ ಹೋಗಿ, ನಾನು ನನ್ನದು ನನ್ನಿಂದಲೇ ಅನ್ನೋ ಅಹಂಕಾರವನ್ನು ಹೊಡೆದೋಡಿಸುತ್ತೆ. ನಮ್ಮಲ್ಲಿರುವ ಕೆಟ್ಟತನವನ್ನು ಹೊಡೆದೋಡಿಸಿ ಒಳ್ಳೆಯತನವನ್ನು ಜಾಗೃತಗೊಳಿಸುತ್ತೆ. ನಮ್ಮ ಕೋಪ, ತಾಪ, ಕಾಮಕ್ರೋಧ, ಮದಲೋಭ, ಮತ್ಸರಗಳನ್ನು ಹತೋಟಿಯಲ್ಲಿಡುತ್ತೆ, ನಿಯಂತ್ರಣಕ್ಕೆ ತರುತ್ತೆ.
ನಮ್ಮ ಸಂಪೂರ್ಣ ಗಮನವನ್ನು ಹಣೆಯ ಭ್ರೂಮಧ್ಯ ಭಾಗದಲ್ಲಿ ಕೇಂದ್ರೀಕರಿಸೋಣ. ಕುಂಕುಮ ಧಾರಣೆ ಮಾಡ್ತೀವಲ್ಲ ಆ ಭಾಗದಲ್ಲಿ, ಹಣೆಯ ಭಾಗದಲ್ಲಿ ಗಮನವನ್ನು ಕೇಂದ್ರೀಕರಿಸೋಣ. ಅಲ್ಲಿ ಒಂದು ದಿವ್ಯವಾದ ಜ್ಯೋತಿಯನ್ನು ಬೆಳಗಿಸೋಣ. ಆ ಬೆಳಗುತ್ತಾ ಇರೋ ಜ್ಯೋತಿಗೆ ನಮಸ್ಕರಿಸುತ್ತಾ, ಜ್ಯೋತಿ ಕಾಣಿಸುತ್ತೆ, ಇಲ್ಲ ಅಂದರೆ ಬೆಳಗ್ತಾ ಇದೆ ಅಂತ ಊಹೆ ಮಾಡ್ಕೊಳ್ಳಿ ಸರ್. ಆ ಜ್ಯೋತಿಗೆ ನಮಸ್ಕರಿಸುತ್ತಾ ಯೋಗ ಮಂತ್ರದೊಂದಿಗೆ ಇವತ್ತಿನ ಅಭ್ಯಾಸ ಮುಗಿಸೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನಾಂ ಯೋಪಾಖರೋತ್ತಂ ಪ್ರವರಂ ಮುನಿನಾಂ ಪತಂಜಲಿಂ ಪ್ರಾಂಜಲಿರಾಲತೋಸ್ಮಿ ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿತಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಮುಂದಕ್ಕೆ ಬಾಗಿ ನಮಸ್ಕರಿಸೋಣ. ಹಾಗೆ ಒಂದು ಸಂಕಲ್ಪವನ್ನು ಮಾಡೋಣ. ಸ್ವಂತಕ್ಕೆ ಸ್ವಲ್ಪ ಸಾಮಾಜಿಕ ಸರ್ವಸ್ವ ನಮ್ಮ ಶ್ರೇಷ್ಠ ಗುರಿಯ ಸಾಧನೆಗೆ ಸಲಕರಣೆಯಂತಿರುವ ಈ ನಮ್ಮ ಶರೀರಕ್ಕೆ ಶಕ್ತಿ, ಮನಸ್ಸಿಗೆ ಶಾಂತಿ, ಭಾವನೆಗೆ ಭಕ್ತಿ, ಬುದ್ಧಿಗೆ ಯುಕ್ತಿಯಾದ ನಮ್ಮ ಜೀವನಕ್ಕೆ ಮುಕ್ತಿ ನೀಡಿ ಭಗವಂತ ಎಂದು ಬೇಡಿಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಇರೋಣ. ಕರಗಳನ್ನು ಉಜ್ಕೊಳ್ಳೋಣ. ಕರಗಳನ್ನು ಉಜ್ಜಿಕೊಂಡು ಅಲ್ಲಿ ಬರೋ ಬಿಸಿಯಾದ ಸ್ಪರ್ಶವನ್ನು, ಬಿಸಿಯಾದ ಅನುಭವವನ್ನು ಮುಖಮಂಡಲದ ಮೇಲೆ, ದೇಹದಲ್ಲಿ ಯಾವ ಭಾಗದಲ್ಲಿ ಹಿತವಾಗಿ ಸ್ಪರ್ಶಿಸಿ ಮತ್ತೊಮ್ಮೆ ಇನ್ನೊಂದು ಕೈಗಳನ್ನು ಉಜ್ಜಿ ಕಣ್ಣಿನ ಮೇಲೆ ಇಟ್ಕೊಂಡು ಅಲ್ಲಿ ಕಾರೋ ಬಿಡಮಣ್ಣದ ಚಿತ್ತಾರವನ್ನು ಗಮನಿಸ್ತಾ ಹಸ್ತಗಳನ್ನು ಬಿಡಿಸೋಣ. ಮೃದುವಾಗಿ ಕಣ್ಣುಗಳನ್ನು ಒಂದು 30% ತೆಗೆಯೋಣ. ಹಸ್ತಗಳನ್ನು ನೋಡ್ತಾ ಕರಮಂತ್ರ. ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನ. ಲಕ್ಷ್ಮೀ ಸರಸ್ವತಿ ಗೌರಿ ಸ್ತ್ರೀ ಶಕ್ತಿಗಳು ವಾಸವಾಗಿರೋ ನಮ್ಮ ಕೈಗಳಿಂದ ಸದಾಪುಣ್ಯ ಕರೆಗಳನ್ನು ಮಾಡೋಣ ಎಂದು ಬೇಡಿಕೊಳ್ಳುತ್ತೆ ಇವತ್ತಿನ ಅಭ್ಯಾಸ ಮುಗಿಸೋಣ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಹರಿ ಓಂ. ಸೊ ಐ ಹೋಪ್ ಈ ಅಭ್ಯಾಸ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇದನ್ನ ಮ್ಯಾಕ್ಸಿಮಮ್ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಾನು 45 ಮಿನಿಟ್ಸ್ ಅಂದರೆ ಆಲ್ಮೋಸ್ಟ್ 1 ಅವರ್ ಆಯಿತು. ಈ 1 ಅವರ್ ಇಷ್ಟು ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಅಗಾಧವಾದ ಬದಲಾವಣೆ. ದೀಸ್ ಆರ್ ದ ಬೇಸಿಕ್ ಆಸನಾಸ್ ವಿಚ್ ವಿ ಡೂ ಆನ್ ಅ ರೆಗ್ಯುಲರ್ ಬೇಸಿಸ್. ಸೊ ಪ್ರತಿನಿತ್ಯ ಮಾಡ್ತಾ ಅಡ್ವಾನ್ಸ್ಡ್ ಆಸನಗಳು ಬರುತ್ತೆ. ಅದನ್ನು ಹೋಗೋದಕ್ಕೆ ಸುಮಾರು ದಿನಗಳು ಬೇಕು. ಸಾಕು ಇನಿಷಿಯಲಿ ಇಷ್ಟು ಪ್ರತಿನಿತ್ಯ ಮಾಡ್ತಾ ಹೋಗಿ ನಿಮ್ಮಲ್ಲಿ ಅಗಾಧವಾದ ಬದಲಾವಣೆ ಆಗ್ತದೆ. ಸೊ ಆ ದೇವರು ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಎಲ್ಲರಿಗೂ ಶುಭ ದಿನ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಶೇರ್ ವಿತ್ ದ ಮ್ಯಾಕ್ಸಿಮಮ್ ಪೀಪಲ್, ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಕಮೆಂಟ್. ಇನ್ನು ಏನಾದರೂ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ, ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ಸ್ ಪರ್ಟಿಕ್ಯುಲರ್ ಡಿಸೀಸ್ಗೆ ಅಥವಾ ಏನಾದರೂ ನಾನು ಎಷ್ಟೋ ತಿಳ್ಕೊಂಡಿದ್ದೀವಿ, ತಿಳ್ಕಿದ್ದಷ್ಟು ಶೇರ್ ಮಾಡೋಣ, ಇಲ್ಲಾಂದರೆ ತಿಳ್ಕೊಂಡಿರೋಣ. ಸೊ ಹರಿ ಓಂ. ಹ್ಯಾವ್ ಅ ಗುಡ್ ಡೇ. ಕೀಪ್ ಸ್ಮೈಲಿಂಗ್.